ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಫೆಬ್ರವರಿ 19, 2024 ಹಿಂದೂ ಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಮೊದಲೇ ಹಂತದಲ್ಲಿ ಇವಾಗ ಮೆರಿಟ್ ಬೇಸ್ಡ್ ಕಂಡೀಷನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತಹ ಏಜನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಇದರ ಒಂದು ಅಡ್ವಾನ್ಸ್ಮೆಂಟನ್ನು ಇಲ್ಲಿ ಕಾಣ್ತಾ ಇರುವಂಥದ್ದು. ಸೊ ಟೆಕ್ನಾಲಜಿ ವರ್ಸಸ್ ಸೊಸೈಟಲ್ ಸ್ಟ್ರಕ್ಚರ್ ಮೇಲೆ ಎಷ್ಟೊಂದು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕವರ್ ಮಾಡುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತಹ ಚಾಲೆಂಜಸ್ ನಡಿನಲ್ಲಿ ಕವರ್ ಮಾಡ್ಬೋದು. ಸೊ ಇಲ್ಲಿ 4-5 ಪಾಯಿಂಟ್ಸ್ಗಳನ್ನು ಬ್ರೀಫಾಗಿ ಮೆನ್ಷನ್ ಮಾಡಿದ್ದಾರೆ, ಏನೇನು ಚಾಲೆಂಜಸ್ಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಇದನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ GS ಪೇಪರ್ 3 ನಡಿನಲ್ಲಿ IT ಮತ್ತು ಕಂಪ್ಯೂಟರ್ಸ್ ರಿಲೇಟೆಡ್ ಇರುವಂತಹ ಚಾಲೆಂಜಸಲ್ಲಿ ಕನೆಕ್ಟ್ ಮಾಡುವಂಥದ್ದು. ಇನ್ನು IPCC ಅಸೆಸ್ಮೆಂಟ್ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ರಿಪೋರ್ಟನ್ನು ಹೇಗೆ ಕನ್ಸಿಡರ್ ಮಾಡಲಾಗುತ್ತೆ, ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿದಂಥ ಈ ಒಂದು ರಿಪೋರ್ಟ್ ನಮಗೆ ಇಂಪಾರ್ಟೆಂಟ್. ಇದು ಆಲ್ರೆಡಿ ಕೊಟ್ಟಿರುವಂಥದ್ದು 6th ಅಸೆಸ್ಮೆಂಟ್ ರಿಪೋರ್ಟ್. ಸೊ ಈ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಹಾಗೂ ಮೇನ್ಸಲ್ಲಿಯೂ ಸಹ ಇದರಲ್ಲಿರ್ತಕ್ಕಂಥ ಇಂಪಾರ್ಟೆನ್ಸನ್ನು ಮೆನ್ಷನ್ ಮಾಡ್ಬೋದು. ಈ ಒಂದು ರಿಪೋರ್ಟ್ ಈ ರೀತಿಯಾಗಿ ಹೇಳ್ತಾ ಇದೆ ಅಂತ ಮೇನ್ಸಲ್ಲೂ ಸಹ ನಾವು ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಸ್ಕೂಲ್ ಟೀಚಿಂಗ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಬೇಕು ಅಂತ ಸ್ಟೇಟ್ ಗೌರ್ಮೆಂಟಲ್ಲಿ ತಂದಿರುವಂತಹ ಒಂದು ಹೊಸ ಪಾಲಿಸಿ ಆಗಿರ್ಬೋದು, ಅಥವಾ ನಮ್ಮ ಒಂದು ಎಜುಕೇಷನನ್ನು ನಾವು ಯಾವ ರೀತಿಯಾಗಿ ರಿವ್ಯಾಂಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಸೊ ಇದು ಸಹ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ GS ಪೇಪರ್ 2 ನಡಿನಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇರುವಂಥ ಆರ್ಟಿಕಲ್. ಇದರೊಂದಿಗೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವಾಗ ಸ್ಟಾಕ್ಗೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಚೇಂಜಸನ್ನು, ಇವೆರಡೂ ಆರ್ಟಿಕಲ್ಸ್ಗಳು ನಿನ್ನೆ ಒಂದು ನ್ಯೂಸ್ ಪೇಪರಿಂದ. ಸೊ ಇಲ್ಲಿ ಕಾಟನ್ ಪ್ರೈಸಸ್ ರೈಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಕಾಣ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ಜಸ್ಟ್ ಏನಿದೆ ರೀಸನ್ಸ್ಗಳನ್ನು ಅಂತ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಥವಾ ನಿಮಗೆ ಜನರಲ್ ಆಗಿ ಒಂದು ಐಡಿಯಾ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ಟಿಕಲನ್ನು ಸಹ ನಾವು ಅಪ್ಡೇಷನ್ಸ್ ಆಗಿ ತೆಗೆದುಕೊಳ್ಬೋದು. ಸೊ ಮೊದಲನೇ ಆರ್ಟಿಕಲನ್ನು ನಾವು ತೆಗೆದುಕೊಳ್ಳೋದಾದರೆ, ಇಲ್ಲಿ ಮೆರಿಟ್ಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಸೊ ಎಜುಕೇಷನ್ ಸೆಕ್ಟರ್ ನಡಿನಲ್ಲಿ ಎಜುಕೇಷನ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದಾದರೆ, ಇವಾಗ ನಿಮಗೆಲ್ಲ ಗೊತ್ತಿರುವಂತೆ ಸೊ 86th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಆಧಾರದ ಮೇಲೆ 86th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ನಾವು ನೋಡೋದಾದರೆ, ಸೊ ಎಲಿಮೆಂಟರಿ ಎಜುಕೇಷನ್ಸನ್ನು ಪ್ರೊವೈಡ್ ಮಾಡಬೇಕು. ಇದು 2002ರಲ್ಲಿ ತಂದಿರುವಂತಹ ಈ ಒಂದು ಆ್ಯಕ್ಟ್. ಸೊ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಮುಖಾಂತರ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ನಾವು ಏನು ಕರಿತೀವಿ, ಈ ಒಂದು ಆ್ಯಕ್ಟ್ನ ಮುಖಾಂತರ 6ರಿಂದ 14 ವರ್ಷದ ವಯಸ್ಸಿಗೆ ಇರತಕ್ಕಂಥ ಎಲ್ಲ ಮಕ್ಕಳಿಗೂ ಸಹ ಒಂದು ಕಂಪಲ್ಸರಿ ಎಜುಕೇಷನ್ಸನ್ನು ಪ್ರೊವೈಡ್ ಮಾಡಬೇಕು ಅನ್ನೋಂಥದ್ದಾಗಿ ಇದನ್ನು ನಾವು ಫಂಡಮೆಂಟಲ್ ರೈಟ್ಸ್ ನಡಿನಲ್ಲಿ ಆರ್ಟಿಕಲ್ 21ನ ಮುಖಾಂತರ ಕಾಣ್ತಾ ಇದ್ದೀವಿ. 21A. ಸೊ ಈ ಒಂದು ಆರ್ಟಿಕಲ್ 21A ನಡಿನಲ್ಲಿ ಕಂಪಲ್ಸರಿ ಎಜುಕೇಷನ್ಸನ್ನು 6ರಿಂದ 14 ವಯಸ್ಕ ಮಕ್ಕಳಿಗೆ ಕೊಡಬೇಕು ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸರ್ಕಾರ ತಂದಿರುವಂತಹ ಈ ಒಂದು ಕಾಯ್ದೆ ಪ್ರಕಾರ ನಾವು ಎಜುಕೇಷನನ್ನು ಪ್ರೊವೈಡ್ ಮಾಡಬೇಕು ಅಂತಂದರೆ ಬೇಸಿಕಲಿ ಇವಾಗ ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ತರ್ತಾ ಇದೆ. ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಸರ್ವ ಶಿಕ್ಷಣ ಅಭಿಯಾನ ಆಗಿರ್ಬೋದು, ಬೇಟಿ ಬಚಾವೋ ಬೇಟಿ ಪಢಾವೋ, ಅಂದರೆ ಮಕ್ಕಳ ಒಂದು ಶೈಕ್ಷಣಿಕ ಕಂಡೀಷನ್ಗೋಸ್ಕರ ಸರ್ಕಾರ ಇವತ್ತು ಸಾಕಷ್ಟು ಶ್ರಮಿಸ್ತಾ ಇದೆ ಅಥವಾ ಫೋಕಸನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಎನ್ರೋಲ್ಮೆಂಟ್ ರೇಷನ್ನು ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ಸಹ ಮಿಡ್ ಡೇ ಮೀಲ್ ಸ್ಕೀಮ್ ಈ ರೀತಿಯಾದಂಥ ಯೋಜನೆಗಳನ್ನು ತರ್ತಾ ಇದೆ. ಇವಾಗ ಎಜುಕೇಷನ್ ಸೆಕ್ಟರ್ನಲ್ಲಿ ಇರ್ತಕ್ಕಂತಹ ಇಶ್ಯೂಸ್ಗಳು ಏನಿದ್ದಾವೆ, ಪ್ರಪ್ರಥಮವಾಗಿ ಅಫೋರ್ಡೆಬಿಲಿಟಿ ಇಂಪಾರ್ಟೆಂಟ್. ಸೊ ಅಫೋರ್ಡೆಬಿಲಿಟಿ ಅಂತಂದರೆ ಇವಾಗ ಎಲ್ಲರಿಗೂ ಸಹ ಎಜುಕೇಷನ್ ಅವೈಲೇಬಲ್ ಇರುವಂತೆ ಮಾಡಬೇಕು. ನಾವು ಅರ್ಹತೆಯನ್ನು ಹೊಂದಿರಬೇಕು. ಎಷ್ಟು ಎಜುಕೇಷನ್ ಇದೆ ಅದರ ಅಫೋರ್ಡೆಬಿಲಿಟಿ ಇರಬೇಕು. ಹೆಚ್ಚು ಪ್ರೈಸ್ ಇದ್ರೂ ಸಹ ಇವತ್ತು ಪ್ರೈವೇಟ್ ಸೆಕ್ಟರ್ಲಿ ಎಜುಕೇಷನ್ನ ತೆಗೆದುಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಕಾಂಪಿಟೇಷನ್ ಕ್ರಿಯೇಟ್ ಆಗಬಾರ್ದು ಅಂತ ಸರ್ಕಾರಿ ಶಾಲೆಗಳನ್ನು ನೋಡ್ತೀವಿ. ಸೊ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಮಕ್ಕಳಿಗೂ ಸಹ ಫ್ರೀ ಎಜುಕೇಷನ್ಸನ್ನು ಕೊಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಅಫೋರ್ಡೆಬಿಲಿಟಿಯನ್ನು ಎನ್ಶೋರ್ ಮಾಡುವಂಥದ್ದು ಒಂದು ಇಂಪಾರ್ಟೆಂಟ್ ಕಂಟೆಕ್ಸ್ಟ್ ಅಂತ ಕಾಣ್ಬೋದು, ಅಂದರೆ ಮೇಜರ್ ಚಾಲೆಂಜ್ ಆಗಿ. ಇದರೊಂದಿಗೆ ಕ್ವಾಲಿಟಿ ಒಂದು ಕಂಡೀಷನನ್ನು ನಾವು ಕಾಣ್ಬೋದು. ಸೊ ಕ್ವಾಲಿಟಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಸೊ ಯಾವ ರೀತಿಯಾದಂಥ ಎಜುಕೇಷನನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ, ಈ ಒಂದು ಅಫೋರ್ಡೆಬಿಲಿಟಿ ಕಂಡೀಷನನ್ನು ನೋಡುವಂಥದ್ದಾದರೆ ಸೊ ಎಲ್ಲರಿಗೂ ಸಿಗುವಂತೆ ಮಾಡಬೇಕು. ಕ್ವಾಲಿಟಿ ಕಂಡೀಷನನ್ನು ನೋಡುವಂಥದ್ದಾದರೆ ಸರಿಯಾದಂತಹ ಎಜುಕೇಷನನ್ನು ಕೊಡಬೇಕು. ಮಕ್ಕಳು ಇವಾಗ ಶಾಲೆಗೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಎಷ್ಟರ ಮಟ್ಟಿಗೆ ಅವರಿಗೆ ಸರಿಯಾದಂತಹ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ಸೆಕೆಂಡ್ ಚಾಲೆಂಜನ್ನು ಕಾಣ್ಬೋದು. ಇನ್ನು ಇನೋವೇಷನ್ಸನ್ನು ತರಬೇಕಾಗುತ್ತೆ. ಸೊ ಇನೋವೇಷನು ಸಹ ಇಂಪಾರ್ಟೆಂಟ್. ಯಾಕೆಂದರೆ ಇವತ್ತು ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ನೋಡೋದಾದರೆ ಹೆಚ್ಚು ಸ್ಕಿಲ್ ಸೆಟ್ ಅಂತ ಮಾತಾಡ್ತೀವಿ, ಹೆಚ್ಚು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಟೆಕ್ನಾಲಜಿ ಆಸ್ಪೆಕ್ಟ್ಸನ್ನು ಮಾತಾಡ್ತಾ ಇರೋದ್ರಿಂದ ಇನೋವೇಷನ್ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನುವಂಥದ್ದು ಸಹ ಮೇಜರ್ ಚಾಲೆಂಜ್ ಆಗಿದೆ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಕ್ವಾಲಿಟಿಯ ಕಂಟೆಕ್ಸ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಕ್ವಾಲಿಟಿಯ ಕಂಟೆಕ್ಸ್ನ ಆಧಾರದ ಮೇಲೆ ಬೇಸಿಕಲಿ ಯಾವ ರೀತಿಯಾಗಿದೆ ಅಂತಂದರೆ, ನೀವು ಇಲ್ಲಿ ಗಮನ ಹರಿಸ್ಬೋದು. ಸೊ ಆರ್ಟಿಕಲಲ್ಲಿರುವಂತಹ ಡೇಟಾಗಳಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಮೇಜರ್ಲಿ ಅಂದರೆ, ಇವಾಗ ಸ್ಕೂಲ್ ಟೀಚಿಂಗ್ಗೆ ಸಂಬಂಧಪಟ್ಟಂತೆ, ಸ್ಕೂಲ್ ಟೀಚಿಂಗ್ ಅಂತಂದರೆ
ಜನರಲಿ ಪ್ರೈಮರಿ ಎಜುಕೇಷನ್ ಅಂತ ಕಾಣ್ಬೋದು. ಸೊ ಈ ಒಂದು ಪ್ರೈಮರಿ ಹಂತದಲ್ಲಿ ಮಕ್ಕಳ ಒಂದು ಕಲಿಕಾ ಸಾಮರ್ಥ್ಯ ಏನಿರುತ್ತಲ್ಲ ಈ ಒಂದು ಸಾಮರ್ಥ್ಯ ಬೇರೆ ಇರುತ್ತೆ. ಇವಾಗ ಹೈಯರ್ ಎಜುಕೇಷನಲ್ಲಿ ನೋಡೋದಾದರೆ ಮಕ್ಕಳಿಗೆ ಕಲಿಸೋಂಥ ಮೆಥಡಾಲಜಿನೇ ಬೇರೆ ಇರುತ್ತೆ. ಆದರೆ ಪ್ರೈಮರಿ ಎಜುಕೇಷನ್ ಅಂತಂದಾಗ ಮಕ್ಕಳು ಇವಾಗ ಅನಾಲಿಟಿಕಲ್ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಳೋದಾಗಲಿ ಅಥವಾ ಅವರ ಒಂದು ಲರ್ನಿಂಗ್ ಕಲಿ ಈ ರೀತಿ ಅಂಥ ಕಂಟೆಕ್ಸ್ಟ್ಗಳಿರ್ತವೆ. ಸೊ ಅವರು ಆಟ ಆಡ್ಕೊಂತ ಕಲಿಯುವಂಥದ್ದು. ಸೊ ಅದನ್ನು ನಾವು ಟೀಚ್ ಮಾಡಲಿಕ್ಕೆ ಅವರಿಗೆ ಶಿಕ್ಷಣವನ್ನು ಕೊಡುವಂಥ ಸಂದರ್ಭದಲ್ಲಿ ನಮಗೆ ಬೇಕಾಗಿರುವಂಥ ಸ್ಕಿಲ್ ಸೆಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಡಿ ಎಡ್ ಟೀಚಿಂಗನ್ನು ಕಂಪ್ಲೀಟ್ ಮಾಡಿರುವಂಥವ್ರು, ಸೊ ಡಿ ಎಡ್ ಎಜುಕೇಷನನ್ನು ಯಾರು ಕಂಪ್ಲೀಟ್ ಮಾಡಿರ್ತಾರೆ, ಡಿಪ್ಲೊಮಾ ಎಲಿಮೆಂಟರಿ ಎಜುಕೇಷನ್ ಅನ್ಬೋದು ಅಥವಾ ಡಿಪ್ಲೊಮಾ ಇನ್ ಎಜುಕೇಷನ್ ಅಂತ ಕರಿಬೋದು. ಸೊ ಈ ರೀತಿಯಾಗಿ ಅದು ಈಕ್ವಲೆಂಟ್ ಆಗಿರ್ತಕ್ಕಂಥವ್ರು ಮಾಡಿದರೆ, ಡಿಪ್ಲೊಮಾ ಮಾಡಿರುವಂಥ ಸಂದರ್ಭದಲ್ಲಿ ಡಿ ಎಡ್ ಮಾಡಿರುವಂಥವ್ರು ಪ್ರೈಮರಿ ಎಜುಕೇಷನ್ನ ಟೀಚ್ ಮಾಡಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಅಂತ. ಆದರೆ ನಮ್ಮ ದೇಶದಲ್ಲಿ ಇವಾಗ ಹೆಚ್ಚು ಜನ ಬಿ ಎಡ್ ಮಾಡಿರುವಂಥದ್ದು, ಬ್ಯಾಚುಲರ್ ಆಫ್ ಎಜುಕೇಷನ್ ಬಿ ಎಡ್ ಏನು ಮಾಡಿರ್ತಾರಲ್ಲ, ಡಿಗ್ರಿ ಆದಮೇಲೆ ಮಾಡಿರ್ತಾರಲ್ಲ ಅವರು ಇವತ್ತು ಪ್ರೈಮರಿ ಎಜುಕೇಷನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಆರ್ಟಿಕಲ್ ನಡಿಯಲ್ಲಿ ನಾವು ನೋಡೋದಾದರೆ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಅಪ್ಹೋಲ್ಡ್ ಮಾಡಿದೆ. ಸೊ ಯಾವುದಂತಂದರೆ ರಾಜಸ್ಥಾನ್ ಹೈಕೋರ್ಟ್ ಏನಿದೆ ಒಂದು ಡಿಸಿಷನ್ನ ತೆಗೆದುಕೊಂಡಿದೆ. ಹೈಕೋರ್ಟ್ನ ಒಂದು ಕಂಟೆಕ್ಸ್ಟ್ನ ಆಧಾರದ ಮೇಲೆ ಯಾರು ಬಿ ಎಡನ್ನು ಟೀಚ್ ಮಾಡಿರ್ತಾರೆ, ಸೊ ಅವರು ಇವತ್ತು ಪ್ರೈಮರಿ ಎಜುಕೇಷನ್ನ ಟೀಚ್ ಮಾಡೋದ್ರಲ್ಲಿ ಅರ್ಹರಿಲ್ಲ ಅಂತ. ಬಿ ಎಡ್ ಮಾಡಿದವ್ರು ಮಾಡೋದು ಬೇಡ, ಯಾಕೆಂದರೆ ಡಿಪ್ಲೊಮಾ ಯಾರು ಮಾಡ್ತಾರೆ ಡಿ ಎಡ್ ಮಾಡಿರೋರು ಮಾಡಲಿ. ಯಾಕೆಂದರೆ ಅವರ ಒಂದು ಟೀಚಿಂಗ್ ಮಾಡ್ತಕ್ಕಂಥ ಮೆಥಡಾಲಜಿಯಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಮಕ್ಕಳಿಗೆ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಡಿ ಎಡ್ ಮಾಡಿರೋವಂಥವ್ರು ಮಾತ್ರ ಅದನ್ನು ಟೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ ಇಲ್ಲಿರುವಂತಹ ಒಂದು ಕಂಟೆಕ್ಸ್ಟ್ ಅಥವಾ ಇಲ್ಲಿರುವಂತಹ ಒಂದು ಡೇಟಾವನ್ನು ನಾವು ನೋಡೋದಾದರೆ ರಿಪೋರ್ಟ್ಗಳ ಆಧಾರದ ಮೇಲೆ ಅಂತಂದರೆ ಇವಾಗ ಶಾಲೆಗಳಲ್ಲಿ ಅಥವಾ ಪ್ರೈವೇಟ್ ಎಜುಕೇಷನ್ ಅಡಿನಲ್ಲಿ ಸರಿಸುಮಾರು 30% ಬಿ ಎಡ್ ಕ್ವಾಲಿಫೈ ಆಗಿರ್ತಕ್ಕಂತಹ ಟೀಚರ್ಸ್ಗಳು ಅವ್ರೇನು ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಸ್ಕೂಲ್ ನಡಿನಲ್ಲಿ ಪ್ರೈಮರಿ ಎಜುಕೇಷನ್ಸನ್ನು ಅಥವಾ ಪ್ರೈಮರಿ ಸ್ಕೂಲ್ಸ್ಗಳಲ್ಲಿ ಇರ್ತಾ ಇದ್ದಾರೆ ಅಂತ. ಈವನ್ ಪ್ರೈವೇಟ್ನಲ್ಲಿ ನಾವು ನೋಡೋದಾದ್ರೂ ಸಹ ಡೇಟಾವನ್ನು ಕೊಟ್ಟಿದ್ದಾರೆ. ಬಿ ಎಡ್ ಎಷ್ಟಿರೋವಂಥವ್ರು, ಬಿ ಎಡ್ ಈಕ್ವಲೆಂಟ್ ಇರ್ತಕ್ಕಂಥವ್ರು ಬಂದಿದ್ದಾರೆ ಮತ್ತು ಸ್ಕಿಲ್ ಇಲ್ಲದೇ ಇರೋವಂಥವ್ರು ಒಂದು 10% ಈ ರೀತಿಯಾದಂಥ ಎಜುಕೇಷನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮ್ಯಾಂಡೇಟರಿಲಿ ಇವಾಗ ನಾವು ಡಿಪ್ಲೊಮಾ ಏನು ಮಾಡಿರ್ತಾರಲ್ಲ, ಡಿ ಎಡ್ ಏನು ಮಾಡಿರ್ತಾರಲ್ಲ ಅಥವಾ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ಸ್ ಏನು ಮಾಡಿರ್ತಾರಲ್ಲ, ಸೊ ಡಿ ಎಡ್ ಆದರೂ ಅನ್ಬೋದು ಅಥವಾ DIED ಅಂತಲೂ ಸಹ ಕರೀಲಾಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಹೈಯರ್ ಎಜುಕೇಷನ್ಸಿಂದ ಬಂದಾಗ ಸೊ ಕ್ವಾಲಿಫೈಯಿಂಗ್ ಕ್ಯಾಂಡಿಡೇಟ್ಸ್ಗಳ ಒಂದು ಕಂಡೀಷನನ್ನು ನಾವು ನೋಡೋದಾದರೆ ಅವರ ಒಂದು ಕಂಟೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಇವಾಗ ಮ್ಯಾಥಮೆಟಿಕ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ ಆವಾಗೂ ಸಹ ಟೀಚಿಂಗ್ ಮಾಡುವಂಥ ಒಂದು ಸ್ಕಿಲ್ ಸೆಟ್ ಡಿಫ್ರೆಂಟ್ ಆಗಿರುತ್ತೆ. ಈವನ್ ಪ್ರೈಮರಿ ಸ್ಕೂಲ್ ನಡಿಯಲ್ಲಿ ಟೀಚಿಂಗ್ ಮಾಡುವಂಥ ಸಂದರ್ಭದಲ್ಲಿ ಟೀಚರ್ಸ್ಗಳ ಒಂದು ಅನಾಲಿಟಿಕಲ್ ಸ್ಕಿಲ್ಸನ್ನು ಸಹ ನಾವು ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್. ಸೊ ಕೇವಲ ಇವಾಗ ಡಿ ಎಡ್ ಮಾಡಿದ್ದಾರೆ ಅಂತಂದರೆ ಟೀಚಿಂಗ್ ಮಾಡಲಿಕ್ಕೆ ಅರ್ಹರಂತ ಅಂದ್ಕೊಳೋದಕ್ಕಿಂತನೂ ಅದರೊಂದಿಗೆ ಅವ್ರಿಗೆ ಎಡಿಷ್ನಲ್ ಆಗಿರುವಂಥ ಒಂದು ಟ್ರೈನಿಂಗನ್ನು ಕೊಡಬೇಕು, ಅನಾಲಿಟಿಕಲ್ ಸ್ಕಿಲ್ಸ್ಗಳನ್ನು ಅವ್ರಿಗೆ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಅವರ ಒಂದು ಮ್ಯಾಥಮೆಟಿಕ್ಸ್ನ ಒಂದು ಕಾಂಪಿಟೆನ್ಸ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಇಲ್ಲಿ ಕವರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಇದಕ್ಕೆ ಸರ್ಕಾರದ ಒಂದು ಸಪೋರ್ಟ್ ನಮಗೆ ಇಂಪಾರ್ಟೆಂಟು ಅಂತ. ಯಾಕೆಂದರೆ ಸರ್ಕಾರ ಇವತ್ತು ಪರ್ಟಿಕ್ಯುಲರ್ಲಿ ಬಿ ಎಡ್ ಇರ್ತಕ್ಕಂಥವ್ರಿಗೆ ಯಾವ ರೀತಿ ಅಂತ ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ. ಇವಾಗ ಟೆಟ್ ಅಂತ ಏನು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ, ಈ ಒಂದು ಟೆಟ್ಗೆ ಸಂಬಂಧಪಟ್ಟಂತೆಯೂ ನಾವು ನೋಡೋದಾದರೆ ಅವರ ಒಂದು ಸ್ಕಿಲ್ ಸೆಟ್ಟನ್ನು ಪ್ರಾಪರಾಗಿ ಇಲ್ಲೇ ಚೆಕ್ ಮಾಡಬೇಕು ಅನ್ನುವಂಥದ್ದನ್ನು ಕವರ್ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ನಮ್ಮ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಮುಖಾಂತರ ಅಥವಾ ಎಜುಕೇಷನ್ ಮಿನಿಸ್ಟ್ರಿ ಮುಖಾಂತರ ಈ ಒಂದು ಎಲಿಮೆಂಟರಿ ಎಜುಕೇಷನ್ ಇದೆಯಲ್ಲ, ಡಿಪ್ಲೊಮಾ ಎಲಿಮೆಂಟರಿ ಎಜುಕೇಷನನ್ನು ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್. ಸೊ ಇವ್ರಿಗಾಗಿ ಬೇಕಾಗಿರುವಂಥ ಒಂದು ಸ್ಕಿಲ್ ಸೆಟ್ ಆಗಿರ್ಬೋದು, ಇವಾಗ ಪ್ರೈಮರಿ ಲೆವೆಲಲ್ಲಿ ನಾವು ಕ್ವಾಲಿಟಿ ಆಗಿರ್ತಕ್ಕಂಥ ಎಜುಕೇಷನ್ಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಏನು ಫೋಕಸನ್ನು ಮಾಡ್ತಾ ಇದ್ದಾರೆ ಅನ್ನೋದು. ಸೊ ಇಲ್ಲಿ ಡೇಟಾಗಳನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ನೀವು ಒಂದೆರಡು ಪ್ಯಾರಾಗ್ರಾಫ್ನ ನಡಿನಲ್ಲಿ ಕಾಣ್ಬೋದು. ಎಷ್ಟೋ ಜನ ಇವಾಗ ಪ್ರೈವೇಟ್ ಸೆಕ್ಟರ್ನಲ್ಲೂ ಸಹ ವರ್ಕ್ ಮಾಡುವಂಥವ್ರು ಬಿ ಎಡ್ ಆದ್ರೂ ಸಹ, ಯಾಕೆಂದರೆ ಹೈಸ್ಕೂಲಲ್ಲಿ ಸಿಗಲಿಲ್ಲ ಅಂತಂದರೆ ಪ್ರೈಮರಿಗೆ ಟೀಚ್ ಮಾಡುವಂಥದ್ದನ್ನು ಸಾಕಷ್ಟು ಪ್ರಾಕ್ಟೀಸಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಆಗ್ತಾ ಇರುವಂಥ ಹರ್ಡಲ್ಸ್ಗಳನ್ನು ಅಥವಾ ಕ್ವಾಲಿಟಿ ಆಗಿರ್ತಕ್ಕಂಥ ಎಜುಕೇಷನ್ಸನ್ನು ನಾವು ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಸ್ಥಾನ್ ಹೈಕೋರ್ಟ್ ತೆಗೆದುಕೊಂಡಿರುವಂಥ ಒಂದು ಜಡ್ಜ್ಮೆಂಟ್ಗೆ ಬಿ ಎಡ್ ಮಾಡಿರೋಂಥವ್ರು ಟೀಚ್ ಮಾಡಬಾರ್ದು ಅಂತ ಇದಕ್ಕೆ ಸುಪ್ರೀಂ ಕೋರ್ಟ್ ಸಪೋರ್ಟ್ ಮಾಡಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ನೋಡೋದಾದರೆ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ನಾವು ಈಸಿಯಾಗಿ ಕವರ್ ಮಾಡ್ಬೋದು. ಸೊ ಇಷ್ಟು ಪಾಯಿಂಟನ್ನು ನಾವು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ನಾವು ನೋಡೋದಾದರೆ ಈ ಒಂದು ಆರ್ಟಿಕಲ್ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಇವಾಗ ಟೆಕ್ನಾಲಜಿ ಒಂದು ಸ್ಟ್ರಕ್ಚರ್ ಬದಲಾವಣೆ ಆಗ್ತಾ ಇರೋದ್ರಿಂದ ಇವಾಗ ಪರ್ಟಿಕ್ಯುಲರ್ಲಿ ಅಡ್ವಾನ್ಸ್ಮೆಂಟನ್ನು ನಾವು ಟೆಕ್ನಾಲಜಿಯಲ್ಲಿ ಕಾಣ್ತಾ ಇದ್ದೀವಿ. ಇದರೊಂದಿಗೆ ಸೊಸೈಟಿನೂ ಸಹ ಯಾವ ರೀತಿಯಾಗಿ ಹೋಗ್ತಾ ಇದೆ, ಎರಡೂ ಪ್ಯಾರಲಲ್ ಆಗಿ ಹೋಗ್ತಾ ಇರುವಂಥ ಕಂಡೀಷನ್. ಇವಾಗ ಸೊಸೈಟಲ್ ಸ್ಟ್ರಕ್ಚರ್ ಮೇಲೆ ಇದು ಎಷ್ಟರ ಮಟ್ಟಿಗೆ ಚಾಲೆಂಜನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬರೆದಿರುವಂಥ ಆಥರ್ ಅವರ ಕೆಲವೊಂದಿಷ್ಟು ಬುಕ್ ದ ರೈಸ್ ಆಫ್
ಮೆರಿಟ್ರೋಕ್ರಸಿ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಬುಕ್ಕಲ್ಲಿರ್ತಕ್ಕಂಥ ಫೀಚರ್ಸ್ಗಳನ್ನು ಜಸ್ಟಿಫೈ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೆರಿಟ್ರೋಕ್ರಸಿ ಅಂತಂದರೆ ಏನು? ಮೊದಲು ಸೊಸೈಟಲ್ ಸ್ಟ್ರಕ್ಚರ್ ಯಾವ ರೀತಿಯಾಗಿತ್ತು, ನಮ್ಮ ಒಂದು ಸೋಷಿಯಲ್ ಸ್ಟೇಟಸ್ ಅಥವಾ ಯಾವ ಕಾಸ್ಟ್ಗೆ ನೀವು ಬಿಲಾಂಗ್ ಆಗ್ತೀರಾ, ಯಾವ ಜಾತಿಗೆ ಬಿಲಾಂಗ್ ಆಗ್ತೀರಾ, ಯಾವ ಜನಾಂಗಕ್ಕೆ ಬಿಲಾಂಗ್ ಆಗ್ತೀರಾ ಅನ್ನುವಂಥ ಆಧಾರದ ಮೇಲೆ ನಾವು ಹೈರಾರ್ಕಿಯನ್ನು ನೋಡ್ತಾ ಇದ್ವಿ, ಡಾಮಿನೇಷನನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ವಿ. ಇವಾಗ ಪ್ರಸ್ತುತವಾಗಿ ನಾವೇನು ಕಾಣ್ತೀವಿ? ಮೆರಿಟ್ನ ಆಧಾರದ ಮೇಲೆ ಕಾಣ್ತಾ ಇದ್ದೀವಿ. ಸೊ ಮೆರಿಟ್ನ ಆಧಾರದ ಮೇಲೆ ಕಾಣುವಂಥ ಸಂದರ್ಭದಲ್ಲಿ ನಿಮ್ಮ ಎಜುಕೇಷನ್ ಎಷ್ಟು ರೀತಿ ಇದೆ, ಎಷ್ಟೊಂದು ಕ್ವಾಲಿಫೈಡ್ ಆಗಿದ್ದಾರೆ. ಇವಾಗ ನಮ್ಮ ಮಗಳು MBBS ಓದ್ತಾ ಇದ್ದಾರೆ, ನಮ್ಮ ಮಕ್ಕಳು ಇವತ್ತು ಟೀಚಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಡಾಮಿನೇಷನನ್ನು ಕಾಣ್ತಾ ಇದ್ದೀವಿ. ಹೆಚ್ಚು ಕಲ್ತಿರೋರ ಇವತ್ತು ಅಪ್ಪರ್ ಕಾಸ್ಟ್ ಅನ್ನುವಂಥ ಒಂದು ಕೆಟಗರೈಸೇಷನ್ ಕಾಣ್ತಾ ಇದ್ದೀವಿ. ಒಂದು ರಿಚ್ ಕ್ಲಾಸ್ ಆಗಿರ್ಬೋದು ಅಥವಾ ಪುವರ್ ಕ್ಲಾಸ್, ಈ ರೀತಿಯಾಗಿ ಏನಿದೆ ಅದೇ ರೀತಿಯಾಗಿ ಇವಾಗ ಮೆರಿಟೋಕ್ರಸಿ ಅನ್ನುವಂಥ ಒಂದು ಟರ್ಮನ್ನು ಹೇಗೆ ಯೂಸ್ ಮಾಡಿಸಿ ಮೇನ್ಸಲ್ಲಿ ನೀವು ಬರೆಯುವಾಗ ಮೇನ್ಲಿ ಈ ರೀತಿಯಂಥ ಟರ್ಮ್ಸ್ಗಳನ್ನು ಯೂಸ್ ಮಾಡ್ಬೋದು. ಮೆರಿಟ್ರೋಕ್ರಸಿ ಅಂತಂದ್ರೆ ಏನು? ಮೆರಿಟ್ರೋಕ್ರಸಿ ಅಂತಂದರೆ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಿಮ್ಮ ಒಂದು ಎಬಿಲಿಟಿಯ ಆಧಾರದ ಮೇಲೆ, ನಿಮ್ಮ ಒಂದು ಅಚೀವ್ಮೆಂಟ್ಸ್ನ ಆಧಾರದ ಮೇಲೆ ನೀವು ಎಷ್ಟು ಮಟ್ಟಿಗೆ ಹಾರ್ಡ್ ವರ್ಕನ್ನು ಮಾಡ್ತೀರಾ, ಎಷ್ಟು ಮಟ್ಟಿಗೆ ಇವತ್ತು ಮೆರಿಟನ್ನು ತೆಗೆದುಕೊಂಡಿದ್ದೀರಾ, ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಆದರೆ ಸೋಷಿಯಲ್ ಬ್ಯಾಕ್ಗ್ರೌಂಡ್ಸನ್ನು ಕನ್ಸಿಡರ್ ಮಾಡಿರಲ್ಲ. ನೀವು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ ಇವೆಲ್ಲ ಮ್ಯಾಟ್ರೇ ಆಗೋದಿಲ್ಲ ಅನ್ನುವಂಥ ಒಂದು ಕಂಡೀಷನನ್ನು ಸೊಸೈಟಿಯಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಅನದರ್ ಚಾಲೆಂಜ್ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಹ್ಯೂಮನ್ನ ಮಿಮಿಕ್ ಮಾಡ್ತಾ ಇದೆ, ಹ್ಯೂಮನ್ ಕೆಪಾಬಿಲಿಟೀಸ್ಗೆ ಇದು ಕ್ವಶನನ್ನು ಮಾಡ್ತಾ ಇದೆ. ಸೊ ಸೊಸೈಟಿ ಮೇಲೆ ಇದು ಯಾವ ರೀತಿ ಅಂತ ಇಂಪ್ಯಾಕ್ಟನ್ನು ಮಾಡುವಂಥದ್ದು, ಈ ಒಂದು ಮೆರಿಟನ್ನು ನೀವು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮೇಜರ್ ಚಾಲೆಂಜಸ್ಸನ್ನು ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಪ್ರಥಮ ಹಂತದಲ್ಲಿ ಈ ಒಂದು ಬುಕ್ನ ಆಧಾರದ ಮೇಲೆ ಇರುವಂಥ ಕ್ರಿಟಿಕ್ಸ್ ಏನಂತಂದರೆ, ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಲೆಜಿಟಿಮೈಸ್ ಆಗಿರ್ತಕ್ಕಂತಹ ಕಂಡೀಷನನ್ನು ಹೇಗೆ ಕಾಣ್ಬೋದು, ಸೊ ಯಾವುದು ಕರೆಕ್ಟ್ ಆಗಿದೆ, ಅಥೆಂಟಿಕೇಟೆಡ್ ಆಗಿದೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟ್. ಈವನ್ ನಾವು ಮೆರಿಟನ್ನು ಇವಾಗ ಸೊಸೈಟಿನಲ್ಲಿ ಡಾಮಿನೇಷನ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ, ಅಥವಾ ಸ್ಟೇಟಸನ್ನು ಒದಗಿಸ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಆದರೆ ಈ ಒಂದು ಮೆರಿಟ್ ಅನ್ನೋಂಥ ಕಂಡೀಷನನ್ನು ಕ್ರಿಯೇಟ್ ಮಾಡಿರೋದು ಇವತ್ತೇನು ಸೊಸೈಟಿನೇ ಕ್ರಿಯೇಟ್ ಮಾಡಿದೆ. ಸೊಸೈಟಿಯಿಂದ ಬಂದಿರತಕ್ಕಂಥ ಒಂದು ಔಟ್ಪುಟ್ ಅಂತ ಆಥರ್ ಅವರು ಹೇಳ್ತಾ ಇರುವಂಥದ್ದು. ಸೊ ಬ್ರಿಟಿಷ್ ಸೋಷಿಯಲಿಸ್ಟ್ ಆಗಿರ್ತಕ್ಕಂಥವರ ಒಂದು ವಾದವನ್ನು ನಾವಿಲ್ಲಿ ಕಾಣ್ಬೋದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಒಂದು ಮೆರಿಟ್ ಆದಮೇಲೆ ಇರ್ತಕ್ಕಂಥ ಪೋಸ್ಟ್ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ ಅಂತ, ಇದೆಲ್ಲ ಆದಮೇಲೆ ಪ್ರೆಸೆಂಟ್ ಕಂಡೀಷನಲ್ಲಿ ಬಂದಿರತಕ್ಕಂಥ ಮೇಜರ್ ಚಾಲೆಂಜ್ ಅಂತಂದರೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ 5 ಪಾಯಿಂಟ್ಸ್ಗಳನ್ನು ನೀಟಾಗಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ನೇಚರ್ ಹೆಂಗಿದೆ, ಇವಾಗ ಹ್ಯೂಮನ್ ಕೆಪಾಬಿಲಿಟೀಸನ್ನು ಇದು ಕ್ವಶನ್ ಮಾಡ್ತಾ ಇದೆ. ಸೊ ಇದೊಂದು ಡಿಸಿಷನ್ ಮೇಕಿಂಗ್ ಆಗಿರುವಂಥ ಒಂದು ಕಂಡೀಷನ್ ಆಗಿರ್ಬೋದು, ಸ್ಕಿಲ್ಸ್ಗಳನ್ನು ಪರ್ಫಾರ್ಮ್ ಮಾಡುವಂಥ ಸಂದರ್ಭದಲ್ಲಿ ಮನುಷ್ಯನ ಒಂದು ಕೆಪಾಬಿಲಿಟೀಸನ್ನು ಸರ್ಪಾಸ್ ಮಾಡ್ತಕ್ಕಂಥ ಒಂದು ಕಂಡೀಷನನ್ನು ಹೊಂದಿದೆ ಅಂತ. ಸೊ ಹ್ಯೂಮನ್ ಇಂಟೆಲಿಜೆನ್ಸ್ಗೆ ಇದು ಕ್ವಶನನ್ನು ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಹ್ಯೂಮನ್ ಟ್ರೇಟ್ ಅನ್ನೋದು ಇವತ್ತು ಇರೋದಿಲ್ಲ, ಅಥವಾ ಹ್ಯೂಮನ್ ರಿಕಗ್ನೈಸೇಷನನ್ನು ಕ್ವಶನ್ ಮಾಡ್ತಾ ಇದೆ. ಸೊ ಮನುಷ್ಯನ ಒಂದು ಕೆಪಾಬಿಲಿಟೀಸನ್ನು ಸರ್ಪಾಸ್ ಮಾಡ್ತಾ ಇರೋದ್ರಿಂದ ಮನುಷ್ಯನ ಒಂದು ಕೆಪಾಬಿಲಿಟಿಯ ಒಂದು ಸ್ಟೇಟಸ್ ಏನಾಗುತ್ತೆ, ಅದರ ಒಂದು ರಿಲಿವೆನ್ಸ್ ಏನಿದೆ, ಮನುಷ್ಯನ ಒಂದು ಟ್ರೇಟ್ ಯಾವ ರೀತಿಯಾಗಿ ಕ್ವಶನ್, ಮನುಷ್ಯನ ಒಂದು ಎಬಿಲಿಟಿಗೆ ಇದು ಕ್ವಶನ್ ಮಾರ್ಕನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಪಾಯಿಂಟನ್ನು ಕಾಣ್ಬೋದಾದರೆ, ಇನ್ನೊಂದು ಏನಂದರೆ ಸೆಕೆಂಡ್ ಹಂತದಲ್ಲಿ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಇಂಡಿವಿಜುವಲ್ ಮೆರಿಟ್ಸ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಲ್ಲ, ಹೆಂಗೆ ಮೆರಿಟನ್ನು ನೀವು ಇಲ್ಲಿ ಕೊಡ್ತೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಡಿನಲ್ಲಿ ಮೆರಿಟನ್ನು ಹೆಂಗೆ ನೀವು ಐಡೆಂಟಿಫೈ ಮಾಡ್ತೀರಾ? ಅಥವಾ ಇವಾಗ ನಮಗಿನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಸ್ತ್ ಆಗಿರ್ತಕ್ಕಂಥ ಪಿಕ್ಚರ್ನ ಕೊಡ್ತಾ ಇದ್ದಾವೆ, ವಿಡಿಯೋಸ್ಗಳನ್ನು ಕೊಡ್ತಾ ಇದ್ದಾವೆ, ನಾವು ಏನು ಮಾಡಿದ್ರು ಸಹ ನಮಗಿನ ಸಲ ಅಡ್ವಾನ್ಸ್ ಆಗಿರ್ತಕ್ಕಂಥದ್ದನ್ನು ನಾವಿವಾಗ ನೋಡ್ತಾ ಇದ್ದೀವಿ. ನಿಮ್ಗೆ ಗೊತ್ತೂ ಆಗೋದಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಮುಖಾಂತರ ಹ್ಯೂಮನ್ ಕೆಪಾಬಿಲಿಟೀಸ್ಗೂ ಸಹ ಮೀರಿ ಆಗಿರ್ತಕ್ಕಂಥ ಔಟ್ಕಮ್ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಔಟ್ಕಮ್ಸ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಮೆರಿಟ್ ಅನ್ನೋದನ್ನು ನೀವು ಹೆಂಗೆ ರಿಕಗ್ನೈಸೇಷನ್ ಮಾಡ್ತೀರಾ ಅನ್ನುವಂಥ ಒಂದು ಕ್ವಶನನ್ನು ಸಹ ಸೆಕೆಂಡ್ ಪಾಯಿಂಟ್ನಲ್ಲಿ ಇಶ್ಯೂಸ್ಗಳನ್ನು ಕವರ್ ಮಾಡಿದ್ದಾರೆ. ಸೊ ಈ ಒಂದು ಚಾಲೆಂಜಸ್ಗಳನ್ನು ನಾವು ಮೇನ್ಸಲ್ಲಿ ಯೂಸ್ ಮಾಡ್ಕೋಬೋದು, ಇದು ಇಂಪಾರ್ಟೆಂಟ್ ಟಾಪಿಕ್ ಇರೋದ್ರಿಂದ. ಇನ್ನು ಥರ್ಡ್ ಪಾಯಿಂಟ್ ನಡಿನಲ್ಲಿ ನಾವು ನೋಡೋದಾದರೆ, ಡೇಟಾಗಳ ಒಂದು ಸಂಬಂಧಕ್ಕೆ ಕನ್ಸಿಡರ್ ಮಾಡೋದಾದರೆ ಇಲ್ಲಿ ಡೇಟಾಗಳ ಒಂದು ಹೆಜಿಮೋನಿ ಕ್ರಿಯೇಟ್ ಆಗುತ್ತೆ. ಸೊ ಒಂದು ಕಂಪನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಎಲ್ಲ ಡೇಟಾಗಳನ್ನು ಕಲೆಕ್ಷನ್ಸ್ ಮಾಡೋದ್ರ ಮುಖಾಂತರ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಡಾಮಿನೇಷನ್ಸನ್ನು ಮಾಡ್ಕೊಳ್ತಾ ಹೋಗುತ್ತೆ. ಸೊ ಡೇಟಾ ಕನ್ಸೋಲ್ಟೇಷನ್ ಆಗಿರ್ಬೋದು, ಇಂಟೆಲಿಜೆನ್ಸ್ ಈವನ್ ಟೂಲ್ಸ್ಗಳನ್ನು ಯೂಸ್ ಮಾಡ್ಕೊಳೋದ್ರ ಮುಖಾಂತರ ಲೇಟರ್ ಸ್ಟೇಜಲ್ಲಿ ಏನಾಗ್ಬೋದು, ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ಗಳು ಏನಿರ್ತಾರಲ್ಲ, ಅಥವಾ ಕೆಳವರ್ಗದವರು ಆಫೀಸಲ್ಲಿರ್ತಕ್ಕಂಥವ್ರು ಆಗಿರ್ಬೋದು, ಅಥವಾ ಬೇರೆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಸೊಸೈಟಿಯಲ್ಲಿರ್ತಕ್ಕಂಥ ಸೆಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಡೇಟಾಗಳ ಹೆಜಿಮೋನಿ, ಸೊ ಒಂದೇ ಒಂದು ಗ್ರೂಪ್ ನಡಿನಲ್ಲಿ ಎಲ್ಲ ಡೇಟಾಗಳು ಕನ್ಸೋಲ್ಟೇಷನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥ ಒಂದು ಮೇಜರ್ ಚಾಲೆಂಜನ್ನು ಕಾಣ್ಬೋದು. ಸೊ ರೀಸೆಂಟಾಗಿ ಇದು ಥರ್ಡ್ ಪಾಯಿಂಟ್ ಆಯಿತು. ಫೋರ್ತ್ ಪಾಯಿಂಟ್ ನಡಿನಲ್ಲಿ ನೇಚರ್ ಮೆಡಿಸಿನ್ ಪಬ್ಲಿಕೇಶನ್ ಮಾಡಿರೋ ಪ್ರಕಾರ ಇವಾಗ ನಾವು ಕೆಲವೊಂದಿಷ್ಟು ಡಿಸೀಸಸ್ಗಳನ್ನು ಡಯಾಗ್ನೋಸ್ ಮಾಡುವಂಥ ಸಂದರ್ಭದಲ್ಲಿ
ಅದರಲ್ಲೂ ಪರ್ಟಿಕ್ಯುಲರ್ಲಿ ಇವರು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 3 ಇಯರ್ಸ್ ಅಡ್ವಾನ್ಸ್ ಆಗಿಯೇ ಐಡೆಂಟಿಫೈ ಮಾಡುತ್ತೆ. ಒಬ್ಬ ವ್ಯಕ್ತಿಯಲ್ಲಿ ಅದು ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನು ಈಸಿಯಾಗಿ ಇದು ಐಡೆಂಟಿಫೈ ಮಾಡುತ್ತೆ. ಬಟ್ ಹ್ಯೂಮನ್ ಕೆಪಾಬಿಲಿಟೀಸನ್ನು ನೋಡೋದಾದರೆ 3 ಇಯರ್ಸ್ ಲೇಟಾಗಿ ಐಡೆಂಟಿಫೈ ಮಾಡ್ತಾರೆ. ಸೊ ಅರ್ಲಿಯರ್ ಐಡೆಂಟಿಫಿಕೇಷನನ್ನು ನಾವು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವಾಗ ಹೈ ಸ್ಕಿಲ್ ಸೆಟ್ ಇರ್ತಕ್ಕಂಥವ್ರು ಮಾತ್ರ ಇಲ್ಲಿ ಕ್ಯಾನ್ಸರ್ನ ಐಡೆಂಟಿಫೈ ಮಾಡ್ತಿರ್ತಾರಲ್ಲ. ಸೊ ಹೈ ಪ್ರೊಫೈಲ್ಗೆ ಹೋಗಬೇಕು ಅಂತಂದರೆ ಅವ್ರು ಎಷ್ಟೊಂದು ಪರಿಶ್ರಮವನ್ನು ಪಟ್ಕೊಂಡು ಹೈ ಪ್ರೊಫೈಲ್ಗೆ ಹೋಗಿರ್ತಾರೆ. ಸೊ ಅವರ ಒಂದು ಜಾಬ್ ಏನಿರುತ್ತಲ್ಲ, ಹೈ ವೇಜ್ ಜಾಬು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ಜಾಬ್ಗೆ ಕ್ವಶನ್ ಮಾಡ್ತಾ ಇರುವಂಥ ಒಂದು ಕಂಟೆಕ್ಸ್ಟ್. ಇದರೊಂದಿಗೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಒಪೇಕ್ನೆಸ್ ಎಲ್ಲಿ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಯೂಸ್ ಮಾಡ್ತಾ ಇರುವಂಥ ಒಂದು ಅಲ್ಗಾರಿದಮ್ ಆಗಿರ್ಬೋದು, ಸೊ ಇಲ್ಲಿರ್ತಕ್ಕಂಥ ಒಂದು ಟೆಕ್ನಾಲಜಿ ಇನ್ವಾಲ್ವ್ಮೆಂಟ್ ಆಗಿರ್ಬೋದು. ಸೊ ಈ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸನ್ನ ಸಂಬಂಧಪಟ್ಟಂತೆ ನಾವು ಟ್ರಾನ್ಸ್ಪರೆನ್ಸಿನ ಕಾಣ್ತಾ ಇಲ್ಲ, ಒಪೇಕ್ನೆಸ್ ಕ್ರಿಯೇಟ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಇನ್ನೂ ಒಂದು ಮೇಜರ್ ಚಾಲೆಂಜ್, ನೀವು ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಎಷ್ಟೋ ಜನರು ಜಾಬನ್ನು ಸಹ ಇವತ್ತು ಕಳೆದುಕೊಳ್ತಾ ಇದ್ದಾರೆ. ಹಾಗಾಗಿ ಸೋಷಿಯೋ ಎಕನಾಮಿಕ್ ಸ್ಟ್ರಕ್ಚರು ಸಹ ಇದು ಬದಲಾವಣೆಯನ್ನು ಮಾಡ್ತಾ ಇದೆ. ನಮ್ಮ ಸೊಸೈಟಿನಲ್ಲಿ ಇವಾಗ ಮೊದಲೇ ಎಂಪ್ಲಾಯ್ಮೆಂಟ್ ಕ್ರೈಸಿಸ್ಗಳಾಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋದ್ರಿಂದ ಈ ಒಂದು ಡೆಮೋಗ್ರಫಿಕ್ ಡಿವಿಡೆಂಟ್ ಅಥವಾ ಕೇವಲ ಭಾರತದ ಕಂಟೆಕ್ಸ್ಟ್ ಅಷ್ಟೇ ಅಲ್ಲ, ಗ್ಲೋಬಲ್ ಲೆವೆಲಲ್ಲಿರುವಂತಹ ಎಂಪ್ಲಾಯ್ಮೆಂಟ್ ಕಂಡೀಷನನ್ನು ಸಹ ಇದು ರಿವರ್ಸ್ ಮಾಡುವಂಥ ಚಾಲೆಂಜಸ್ನ ನಾವು ಕಾಣ್ತಾ ಇದ್ವಿ. ಇದರೊಂದಿಗೆ ಸಿಕ್ಸ್ತ್ ಒಂದಿದೆ. ಇವಾಗ ಆರ್ಗನೈಜೇಷನ್ ಲೆವೆಲ್ನಲ್ಲಿ ಡೇಟಾವನ್ನು ಪ್ರೊಸೆಸ್ ಮಾಡುವಂತಹ ಸಂದರ್ಭದಲ್ಲಿ, ಸೊ ಡೇಟಾಗೆ ಸಂಬಂಧಪಟ್ಟಂತೆ ಮತ್ತು ಅಕ್ಯುರೇಸಿ ಆಗಿರ್ಬೋದು, ಹೆಜಿಮೋನಿಯನ್ನು ಸಹ ಇದು ಕ್ರಿಯೇಟ್ ಮಾಡುತ್ತೆ ಅಂತ ಇವಾಗ ತಾನೇ ನೋಡಿದರೆ ಅದನ್ನೇ ಒಂದು ಸ್ವಲ್ಪ ಎಲಾಬ್ರೇಷನ್ ಆಗಿ ಕೊಟ್ಟಿದ್ದಾರೆ. ಇವಾಗ ಡಿಜಿಟಲ್ ಏಜ್ ಅಥವಾ ಪೊಟೆನ್ಷಿಯಲ್ನೆಸ್ಸನ್ನು ಹೇಗೆ ಕನ್ಸಿಡರ್ ಮಾಡಬೇಕು ಅನ್ನೋಂಥ ಒಂದು ಕಂಟೆಕ್ಸ್ನ. ಸೊ ಈ 6 ಪಾಯಿಂಟ್ಸ್ಗಳು ನಮಗೆ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ. ಇದರೊಂದು ನೇಚರ್ ಆಗಿರ್ಬೋದು ಅಥವಾ ಜಾಬ್ಸನ್ನು ಇದು ಯಾವ ರೀತಿಯಾಗಿ ತೆಗೆದು ಹಾಕ್ತಾ ಇದೆ ಅನ್ನೋಂಥದ್ದಾಗಲಿ, ಇವಾಗ ಮೆರಿಟ್ಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು ಮತ್ತು ಆರ್ಗನೈಸೇಷನ್ ಲೆವೆಲಲ್ಲಿ ಡೇಟಾಗಳ ಒಂದು ಕಾನ್ಸಂಟ್ರೇಷನನ್ನು ಕಾಣ್ತಾ ಇದ್ದೀವಿ ಅನ್ನೋಂಥದ್ದನ್ನು ಕಾಣ್ಬೋದು. ಸೊ ಇದನ್ನು ರೆಗ್ಯುಲೇಷನ್ ಮಾಡಲಿಕ್ಕೆ ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಗ್ಲೋಬಲ್ ಲೆವೆಲ್ ಆಗಿರ್ಬೋದು ಅಥವಾ ನ್ಯಾಷನಲ್ ಲೆವೆಲಲ್ಲಿ ಯಾವುದೇ ರೀತಿಯಂಥ ಪ್ರಾಪರಾಗಿ ರೆಗ್ಯುಲೇಷನ್ಸನ್ನು ಕಾಣ್ತಾ ಇಲ್ಲ. ಅಂದರೆ ಬೇರೆ ಯುರೋಪಿಯನ್ ಕಂಟ್ರೀಸ್ಗಳಲ್ಲೂ ಆಗಿರ್ಬೋದು, US ನಲ್ಲೂ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಬೇಸಿಕಲಿ ಇದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ಸ್ಗಳು ನಡೀತಾ ಇದ್ದಾವೆ ಇವಾಗ ಸಾಕಷ್ಟು ಗ್ಲೋಬಲ್ ಲೆವೆಲಲ್ಲಿ. ಅದರಲ್ಲೂ ಭಾರತ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಳ್ತಾ ಇದೆ ಅಂತ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಆರ್ಟಿಕಲ್ ನಡಿನಲ್ಲಿ ಕೊಟ್ಟಿರುವಂಥ ಮೇಜರ್ ಡೈಮೆನ್ಷನ್ ಅಥವಾ ಫ್ಯಾಕ್ಟರ್ಸ್ ಅಂತಂದರೆ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಸೊಸೈಟಿ ಸ್ಟ್ರಕ್ಚರ್ ಮೇಲೆ ಇದು ಏನು ಇಂಪ್ಯಾಕ್ಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಈ ರೀತಿಯಂಥ ಆರ್ಟಿಕಲ್ಸ್ಗಳು ತುಂಬ ರೇರ್ ಆಗಿ ನಾವು ನೋಡ್ತೀವಿ. ಸೊ ಇದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಪರ್ಸ್ಪೆಕ್ಟಿವನ್ನು ಕವರ್ ಮಾಡ್ತಾ ಇದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಚಾಲೆಂಜಸ್ಗಳು ನಮಗೆಲ್ಲ ಬೇಸಿಕಲಿ ಗೊತ್ತೇ ಇರುತ್ತೆ. ಆದರೆ ಇಲ್ಲಿ ಮೆರಿಟ್ ಸ್ಟ್ರಕ್ಚರ್ ಮೇಲೆ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಡೈಮೆನ್ಷನನ್ನು ಕನೆಕ್ಟ್ ಮಾಡಿದಾರಲ್ಲ, ಇದನ್ನು ನಾವು ಮೇನ್ಸಲ್ಲಿ ಈಸಿಯಾಗಿ ಬಳಕೆ ಮಾಡ್ಕೋಬೋದು. ಇದು ಪರ್ಟಿಕ್ಯುಲರ್ಲಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲೇ ಬೇಕಾಗಿರ್ತಕ್ಕಂಥ ಆರ್ಟಿಕಲ್ಗಳು. ಸೊ ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಅಡಿಯಲ್ಲಿ IPCCಗೆ ಸಂಬಂಧಪಟ್ಟಂತೆ. ಸೊ IPCC ಅಂದರೆ ನಿಮಗೆಲ್ಲ ಕ್ಲಿಯರ್ ಆಗಿರುತ್ತೆ. ಇದೊಂದು IPCC ಅಂತಂದರೆ ಯುನೈಟೆಡ್ ನೇಷನ್ಸ್ ಇಂಟ್ರಾ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಇದನ್ನು ಯಾವಾಗ ಜಾರಿಗೆ ತರಲಾಗುತ್ತೆ? 1988 ನಡಿನಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. ಸೊ ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ ಈ ಒಂದು ಪ್ಯಾನಲನ್ನು ಕ್ರಿಯೇಟ್ ಮಾಡುವಂತಹ ಸಂದರ್ಭದಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂತಹ 2 ಆರ್ಗನೈಜೇಷನ್ಸ್ಗಳೇನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಸೊ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ UNDP ಆಗಿರ್ಬೋದು, ಇದರೊಂದಿಗೆ ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಜೇಷನ್. ಸೊ ಇವುಗಳ ಒಂದು ರೆಕಮೆಂಡೇಷನ್ ಆಧಾರದ ಮೇಲೆ IPCCಯನ್ನು ಜಾರಿಗೆ ತಂದಿದ್ದಾರೆ. IPCC ಇದೊಂದು ಅಸೆಸ್ಮೆಂಟ್ ರಿಪೋರ್ಟ್ಗಳನ್ನು ಕೊಡುತ್ತೆ. ಇವಾಗ ರೀಸೆಂಟಾಗಿ ಲಾಸ್ಟ್ ಕೊಟ್ಟಿರೋದಂದರೆ 6th ಅಸೆಸ್ಮೆಂಟ್ ಅಂತ ಕಾಣ್ತೀವಿ. 6th ಅಸೆಸ್ಮೆಂಟ್ ನಡಿನಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಎಂಫಸಿಸನ್ನು ಮಾಡಿದ್ದಾರೆ. ಸೊ ಪ್ಯಾರಿಸ್ ಅಗ್ರಿಮೆಂಟಲ್ಲಿರ್ತಕ್ಕಂತಹ ಟಾರ್ಗೆಟ್ಸ್ ಏನಿದೆಯಲ್ಲ 1.5 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರನ್ನು ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಗೆ ಪ್ರಿಫರಬಲಿ ತರಬೇಕು ಅನ್ನುವಂಥದ್ದು ಏನಿದೆ. ಸೊ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟನ್ನು ನಾವು ರೀಚ್ ಮಾಡಬೇಕು ಅನ್ನುವಂಥದ್ದಾಗಿ, ಯಾಕೆಂದರೆ ಇವಾಗ ಆಲ್ರೆಡಿ ಇದರಿಂದ ಆಗುವಂಥ ಒಂದು ಇಂಪ್ಯಾಕ್ಟ್ ಏನಿದೆ ಅಂತ. ಸೊ ಈ ಒಂದು ಅಸೆಸ್ಮೆಂಟ್ ನಡಿನಲ್ಲಿ ಫ್ಯೂಚರ್ ಲೆವೆಲಲ್ಲಿ ರಿಸ್ಕ್ ಯಾವ ರೀತಿಯಾಗಿರುತ್ತೆ ಅಥವಾ ಈ ಒಂದು ಕ್ಲೈಮೇಟ್ ಚೇಂಜ್ನಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ಗಳು ಯಾವ ರೀತಿಯಾಗಿದೆ, ನಾವು ಏನನ್ನು ಅಡಾಪ್ಟ್ ಮಾಡ್ಕೋಬೇಕು, ಅಡಾಪ್ಟೇಷನ್ಸ್ ಆಗಿರ್ಬೋದು, ಮಿಟಿಗೇಷನ್ಸನ್ನು ಮಾಡಲಿಕ್ಕೆ ಏನು ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು ಅಂತ ಸರ್ಕಾರಗಳಿಗೆ ಇದು ಈ ಒಂದು ರಿಪೋರ್ಟನ್ನು ಕೊಡುತ್ತೆ. ಇದರಿಂದ ಸರ್ಕಾರ ಏನು ಮಾಡ್ಬೋದು ಅಂತಂದರೆ ಈ ಒಂದು ಕ್ಲೈಮೇಟ್ ಚೇಂಜನ್ನು ತಡೆಗಟ್ಟಲಿಕ್ಕೆ ಸ್ಟೆಪ್ಸನ್ನು ತೆಗೆದುಕೊಳ್ಳಲಿಕ್ಕೆ ಇದು ಸಹಕಾರಿ ಆಗುತ್ತೆ ಅಂತ. ಸೊ ಈ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿರೋದೇನಂತಂದರೆ ನೆಕ್ಸ್ಟ್ ಅಸೆಸ್ಮೆಂಟ್ ರಿಪೋರ್ಟನ್ನು ತಯಾರು ಮಾಡಲಿಕ್ಕೆ ಆಲ್ರೆಡಿ ಇವಾಗ ಒಂದು ಕಮಿಟಿ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ ಅಂತ ಆರ್ಟಿಕಲ್ ನಡಿನಲ್ಲಿ ಕಾಣ್ಬೋದು. ಸೊ ನೆಕ್ಸ್ಟ್ ಪಬ್ಲಿಷ್ ಆಗ್ತಾ ಇರೋದು ಯಾವಾಗ ಅಂತಂದರೆ 2027.
ಓಕೆ 2027ನಲ್ಲಿ ಅಸೆಸ್ಮೆಂಟ್ಸ್ ರಿಪೋರ್ಟು ರೆಡಿ ಆಗುತ್ತೆ ಅನ್ನುವಂಥದ್ದಾಗಿ ಕೊಡ್ತಾ ಇದ್ದಾರೆ. ಸೊ ಒಂದು ಟೈಮ್ ಲೈನ್ ಬಗ್ಗೆ ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ, ಹಾಗಾಗಿ ಇದು ಚರ್ಚೆಗೆ ಬಂದಿದೆ ಅಂತ. ನೀವು ಇಲ್ಲಿ ಕಾಣ್ಬೋದು IPCC ರಿಪೋರ್ಟನ್ನು ನಾವು ಸ್ಪೆಷಲಿ ಇಲ್ಲಿ ಯಾವ ಮೆಥಡಾಲಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಕಾಣುವಂಥದ್ದು. ಸೊ ಇವಾಗ ಅವರು ಪರ್ಟಿಕ್ಯುಲರ್ಲಿ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಎಲ್ಲ ರಿಪೋರ್ಟ್ಸ್ಗಳಿರ್ತಾವಲ್ಲ ಕ್ಲೈಮೇಟ್ ಚೇಂಜ್ ಆಧಾರದ ಮೇಲೆ, ಆ ಎಲ್ಲ ರಿಪೋರ್ಟ್ಸ್ಗಳನ್ನು ಕನ್ಸಲ್ಟೇಷನ್ ಮಾಡ್ತಾ ಒಂದು ಸೈಂಟಿಫಿಕ್ ಆಗಿರ್ತಕ್ಕಂಥ ಡೇಟಾವನ್ನು ಇಲ್ಲಿ ಕೊಡ್ತಾರೆ, ನಾವು ಹೇಗೆ ಫೋಕಸ್ ಮಾಡಬೇಕು ಅನ್ನೋಂಥದ್ದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಯಾರು ರಿಲೀಸ್ ಮಾಡ್ತಾರೆ, ಯಾವಾಗ ಸ್ಥಾಪನೆ ಆಗಿದೆ ಅನ್ನೋದು ಸಹ ಕವರ್ ಮಾಡ್ಬೋದು. ನಾವು ಸ್ವಲ್ಪ ಬ್ರೀಫಾಗಿ ಈ ಮೊದಲು ಕೊಟ್ಟಿರುವಂಥ ಅಸೆಸ್ಮೆಂಟನ್ನು ಗಮನ ಹರಿಸಿದರೆ ಇದರ ಒಂದು ಫಂಕ್ಷನ್ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಸೊ ಈ ಮೊದಲು ಕೊಟ್ಟಿರ್ತಕ್ಕಂತಹ ಅಸೆಸ್ಮೆಂಟ್ ರಿಪೋರ್ಟ್, ಪ್ರೀವಿಯಸ್ಲಿ ಕೊಟ್ಟಿರ್ತಕ್ಕಂತಹ ರಿಪೋರ್ಟ್ಗಳನ್ನು ನಾವು ನೋಡೋದಾದರೆ, ಸೊ ಯಾವ್ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅನ್ನೋಕ್ಕಿಂತನೂ ಈ ಮೊದಲು ಕೊಟ್ಟಿರೋ ಈಗ ರೀಸೆಂಟಾಗಿ 6th ಅಸೆಸ್ಮೆಂಟ್ ಏನಿದೆ ಅದು ಮಾತ್ರ ಪ್ಯಾರಿಸ್ ಅಗ್ರಿಮೆಂಟನ್ನು ನಾವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಂಥದ್ದಾಗೆ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಪ್ರೋಗ್ರಾಮ್ ಮೇಲೆ ಎಂಫೋಸಿಸ್ ಮಾಡಿದ್ದಾರೆ. ನೀವು ಇಲ್ಲಿ ಕನ್ಸಿಡರ್ ಮಾಡೋದಾದರೆ 1990ಇಂದ ಅಸೆಸ್ಮೆಂಟ್ ರಿಪೋರ್ಟ್ಗಳು ಸ್ಟಾರ್ಟ್ ಆಗಿದೆ. ಸೊ ಮೊದಲ ಹಂತದಲ್ಲಿ ಅವರು ಫೋಕಸ್ ಮಾಡ್ತಾ ಇರೋದು ಎದ್ರ ಮೇಲೆ ಫೋಕಸ್ ಮಾಡಿದ್ದಾರೆ ಅಂತ ನೋಡಿ. ಫಸ್ಟ್ ಎಮಿಷನ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಕಾಣ್ಬೋದು ಗ್ರೀನ್ ಹೌಸ್ ಗ್ಯಾಸ್ಗಳ ಒಂದು ಕಂಟ್ರೋಲ್ ಆಗಿರ್ಬೋದು, ಇಲ್ಲಿನೂ ಸಹ ಒಂದು ಎಮಿಷನ್ ರಿಲೇಟೆಡ್ ಇರುವಂತೆ ಈವನ್ ಈ ಒಂದು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಏನಿದೆಯಲ್ಲ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ 1992ಗೆ ಸಂಬಂಧಪಟ್ಟಂಥ ಒಂದು ರಿಪೋರ್ಟ್, ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಂಥದ್ದಾಗಲಿ, ಇದರೊಂದಿಗೆ ಕ್ಯೂಟೋ ಪ್ರೋಟೋಕಾಲ್ ಆಗಿರುವಂಥದ್ದಾಗಲಿ, ಇನ್ನು 3rd ಅಸೆಸ್ಮೆಂಟ್ ರಿಪೋರ್ಟ್ 2001 ಅಡಿನಲ್ಲಿ ಕಾಣುವಂಥದ್ದಾದರೆ ಇಲ್ಲಿನೂ ಸಹ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಕೆಲವೊಂದಿಷ್ಟು ಎವಿಡೆನ್ಸ್ನ ಆಧಾರದ ಮೇಲೆ ಅಥವಾ ಆ್ಯಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಹೇಗೆ ತಡೆಗಟ್ಟಬೇಕು ಅಥವಾ ವಾರ್ಮಿಂಗ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ಒಂದು ಕಂಡೀಷನ್, ಸಿ ಲೆವೆಲ್ ಸಹ ರೇಸ್ ಆಗ್ತಾ ಇದೆ, ಇನ್ಕ್ರೀಸ್ ಆಗುತ್ತೆ ಅನ್ನೋಂಥದ್ದು. ಸೊ ಇವುಗಳೆಲ್ಲ ನೀವು ಅಬ್ಸರ್ವ್ ಮಾಡೋದಾದರೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ 2007ರಲ್ಲಿ ಈ ಒಂದು IPCCಗೆ ಪೀಸ್ ನೋಬೆಲ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಪೀಸ್ನ ಒಂದು ಸೆಕ್ಷನ್ ಅಡಿಯಲ್ಲಿ ನೋಬೆಲ್ ಪ್ರೈಸನ್ನು ಸಹ IPCCಗೆ ಕೊಟ್ಟಿರೋದನ್ನು ಕಾಣ್ತಾ ಇದ್ದೀವಿ. ಇದು 2007ನಲ್ಲಿ. ಇದು ಇಂಪಾರ್ಟೆಂಟು, ಗೊತ್ತಿರಲಿ ನಿಮಗೆ, ಐಡಿಯಾ ಇರಲಿ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿಯೂ ಸಹ ನಾವು ನೋಡ್ಬೋದು ರೀಸೆಂಟಾಗಿ ಒಂದು ಗ್ಯಾಸಸ್ಗಳ ಒಂದು ಎಮಿಷನ್ಸ್ ಆಗಲಿದ್ದು, ಅಟ್ಮಾಸ್ಫಿಯರ್ಕಲ್ಲಿ ಯಾವ ಗ್ಯಾಸಸ್ಗಳ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ, ಯಾವ್ದು ಕಂಟ್ರೋಲ್ ಮಾಡಬೇಕು ಅಂತ. ಸೊ ನಿಮ್ಗೆ ಇದು ನೋಡಿದ ತಕ್ಷಣ ಜನರಲ್ ಐಡಿಯಾ ಬರುತ್ತೆ ಕ್ಲೈಮೇಟ್ ಚೇಂಜ್ನಿಂದ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ, ನಾವು ಹೇಗೆ ತಡೆಗಟ್ಟಬೇಕು, ಸೈಂಟಿಫಿಕಲಿ ಒಂದು ಅಸೆಸ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಇವಾಗ ನೀವು ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಟೈಮ್ ಲೈನ್ನ ಆಧಾರದ ಮೇಲೆ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರೆ. ಇದರೊಂದಿಗೆ ಈ ಒಂದು ಅಸೆಸ್ಮೆಂಟ್ ರೀಸೆಂಟಾಗಿ ನಾವು ನೋಡಿದ್ವಲ್ಲ 6th ಅಸೆಸ್ಮೆಂಟ್ ರಿಪೋರ್ಟು, ಈ ಒಂದು ರಿಪೋರ್ಟನ್ನು ನಾವು ನೋಡೋದಾದರೆ ಭಾರತದ ಮೇಲೆ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಅಸೆಸ್ಮೆಂಟನ್ನು ಕೊಡ್ತಾ ಇದ್ದಾರೆ. IPCC ಕೊಟ್ಟಿರುವಂಥ ಒಂದು ರಿಪೋರ್ಟ್ ಏನಂತಂದರೆ ಭಾರತದಲ್ಲಿ ಕ್ಲೈಮೇಟ್ ಚೇಂಜಿಂದ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು. ಇಲ್ಲಿ ಭಾರತ 2050 ಈ ಒಂದು ಸಂದರ್ಭದಲ್ಲಿ 40% ವಾಟರ್ ಸ್ಕೇರ್ಸಿಟಿಯನ್ನು ಫೇಸ್ ಮಾಡುವಂಥ ಸಾಧ್ಯತೆ ಇದೆ. ವಾಟರ್ ಕ್ರೈಸಿಸ್ ಆಗುತ್ತೆ 2050 ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಇದರೊಂದಿಗೆ ಮಾನ್ಸೂನ್ ಇಂಪ್ಯಾಕ್ಟ್ ಆಗಿರ್ಬೋದು, ರೈನ್ಫಾಲ್ ಇನ್ಕ್ರೀಸ್ ಆಗುತ್ತೆ ಮತ್ತು ಕೋಸ್ಟಲ್ ಏರಿಯಾಗಳಲ್ಲಿ ಆಗ್ತಾ ಇರುವಂಥ ಒಂದು ಕಂಡೀಷನ್, ಕೋಸ್ಟಲ್ ಏರಿಯಾ ತುಂಬ ವಲ್ನರಬಲ್ ಆಗಿರ್ತಕ್ಕಂಥ ಕಂಡೀಷನ್, ಇಲ್ಲಿ ಏರಿಯಾಗಳನ್ನು ಕೊಟ್ಟಿದ್ದಾರೆ. ಚೆನ್ನೈ, ಗೋವಾ, ಕೊಚಿನ್, ಪುರಿ, ಒಡಿಶಾ ಈ ರೀತಿಯಂಥ ಏರಿಯಾಗಳಲ್ಲಿ ಸಿ ಲೆವೆಲ್ ರೈಸ್ ಆಗ್ತಾ ಇರೋದು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಕಾಣ್ಬೋದು. ಈವನ್ ಸ್ನೋ ಲೈನು ಸಹ ಎಲಿವೇಷನ್ ಅಡಿಯಲ್ಲಿ ಡ್ರಾಪ್ ಆಗುತ್ತೆ ಅನ್ನುವಂಥದ್ದಾಗಲಿ. ಸೊ ಇದರೊಂದಿಗೆ ಬೇಸಿಕಲಿ ಇವ್ರು ಕೊಡ್ತಾ ಇರೋದು ರಿವರ್ ಕ್ರೈಸಿಸನ್ನು ಕಂಟೆಕ್ಸ್ಟ್ ಆಗಿ ಕನ್ಸಿಡರ್ ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಫ್ಲಡ್ ಆ್ಯಕ್ಟಿವಿಟೀಸ್ಗಳು ಸಹ ಇವತ್ತು ಅಗ್ರಿಕಲ್ಚರ್ ಮೇಗೂ ಸಹ ಇಂಪ್ಯಾಕ್ಟ್ ಆಗುತ್ತೆ ಅಥವಾ ಎಕನಾಮಿಕ್ ಕಾಸ್ಟ್ಗಳು ಎಷ್ಟೊಂದನ್ನು ನಾವು ತೆರಬೇಕಾಗುತ್ತೆ ಅನ್ನುವಂಥ ಎಲ್ಲ ಅಸೆಸ್ಮೆಂಟನ್ನು ಸಹ ಇವರು ಕೊಡ್ತಾ ಇದ್ದಾರೆ. ಸೊ ಇದರಿಂದ ಫಾರೆಸ್ಟ್ ಫೈರ್ಸ್ಗಳು ಸಹ ಭಾರತದಲ್ಲಿ ಇನ್ಕ್ರೀಸ್ ಆಗುತ್ತೆ. ಅದರಲ್ಲೂ ಇವಾಗ ಕೋಸ್ಟಲ್ ಏರಿಯಾಗಳು ಹೆಚ್ಚು ಇಂಪ್ಯಾಕ್ಟನ್ನು ಹೊಂದುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಇಲ್ಲಿ ಕಾಣ್ಬೋದು. ಸೊ ಈ ರೀತಿಯಾಗಿ ಒಂದು ನೇಷನ್ಗೆ ಕೊಡುವಂಥ ಈ ಒಂದು ರಿಪೋರ್ಟ್ ಆಗಿರ್ಬೋದು ಅಥವಾ ಗ್ಲೋಬಲ್ ಲೆವೆಲಲ್ಲಿ ನಾವು ಯಾವ ರೀತಿಯಾಗಿ ಟಾರ್ಗೆಟನ್ನು ಹಾಕ್ಕೋಬೇಕು ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರಲ್ಲ, ಇದರ ಮುಖಾಂತರ ನಾವೇನು ಮಾಡ್ಬೋದು, ಪಾಲಿಸಿಯನ್ನು ತರಬಹುದು. ಸೊ ಯಾವ ರೀತಿಯಾಗಿ ನಾವು ತಡೆಗಟ್ಟಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಕೋಸ್ಟಲ್ ಏರಿಯಾನಲ್ಲಿ ಹೆಚ್ಚು ವಲ್ನರಬಲ್ ಆಗಿರ್ತಕ್ಕಂಥ ಕಂಡೀಷನ್ ಅಂತ ಕಾಣ್ತಾ ಇದೀವಲ್ಲ ಭಾರತ. ಸೊ ಅದನ್ನು ತಡೆಗಟ್ಟಬೇಕು ಅಂತಂದರೆ ಏನು ಮಾಡಬೇಕು, ಇವಾಗ ಫ್ಲಡ್ ಆ್ಯಕ್ಟಿವಿಟೀಸ್ಗಳು ಆಗ್ತವೆ ಅಂತಂದರೆ ಫ್ಲಡ್ ಮ್ಯಾನೇಜ್ಮೆಂಟನ್ನು ಆಗಿರ್ಬೋದು. ಮೊದಲೇ ನಾವು ಏನು ಮಾಡಬೇಕು, ಹೇಗೆ ಅದನ್ನು ರೀಸೆಂಟಾಗಿ ಆಗುವಂಥ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡುವಂಥದ್ದಾಗಲಿ ಅಥವಾ ಇವಾಗ ಈ ರೀತಿಯಾದಂಥ ರಿಪೋರ್ಟ್ಗಳನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಅಂತಂದರೆ ಇದರಿಂದ ತಡೆಗಟ್ಟುವಂಥ ಒಂದು ಕಂಡೀಷನ್ಸನ್ನು ಕ್ರಿಯೇಟ್ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ಲಿ ಬದಲಾವಣೆ ಮಾಡುವಂಥದ್ದಾಗಲಿ. ಸೊ ಅಥವಾ ಅಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಟೆಂಪ್ರೇಚರ್ ಆಗಿರ್ಬೋದು. ಸೊ ಲೋಕಲ್ ಟೆಂಪ್ರೇಚರ್ಗಳ ಮೇಲೆ ಕಂಟ್ರೋಲ್ ತರೋದ್ರಿಂದನೂ ಸಹ ಇಂಪ್ಯಾಕ್ಟ್ ಏನಿರುತ್ತಲ್ಲ ಅದನ್ನು ಸಹ ಕಡಿಮೆ ಮಾಡಬಹುದು. ಸೊ ಈ ರೀತಿಯಾಗಿ ಸರ್ಕಾರ ಒಂದು ಪಾಲಿಸಿಯನ್ನು ತರಬೇಕು. ಅಥವಾ ಒಂದು ವೇಳೆ ಏನಾದರೂ ಆದರೂ ಸಹ ನಾವು ಹೇಗೆ ಇದು ಮಾಡಬೇಕು ಅನ್ನೋದನ್ನು ಸಹ ಕಾಣುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ ಅಡಿಯಲ್ಲಿ 2 ಆರ್ಟಿಕಲ್ ಅಗ್ರಿಕಲ್ಚರ್ ಸೆಕ್ಷನ್ನಿಂದ ನಾವು ಕನೆಕ್ಟ್ ಮಾಡ್ಬೋದು. ಬೇಸಿಕಲಿ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಏನಿದೆ ಅಂತಂದರೆ ಇವಾಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ
ಪ್ರೆಸೆಂಟ್ ಕಂಡೀಷನ್ ಇರ್ತಕ್ಕಂಥ ಒಂದು ಸ್ಟಾಕನ್ನು ಇನ್ಕ್ರೀಸ್ ಮಾಡ್ತಾ ಇದೆ ಅಂತ. ಸೊ ಆಪರೇಷನಲ್ ಕೆಪಾಬಿಲಿಟೀಸನ್ನು ಇನ್ಕ್ರೀಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಮಿನಿಸ್ಟ್ರಿ ಹೇಳ್ತಕ್ಕಂಥ ಒಂದು ಕಂಡೀಷನನ್ನು ಈ ಆರ್ಟಿಕಲ್ ಮುಖಾಂತರ ಕಾಣ್ಬೋದು. ಪ್ರೆಸೆಂಟ್ ಕಂಡೀಷನಲ್ಲಿ ನಮಗೆ ಬೇಕಾಗಿರುವಂಥ ಒಂದು ಕನೆಕ್ಟಿವಿಟಿ ಅಂತಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಓಕೆ ಇವಾಗ ಸ್ಟಾಕ್ಸ್ಗಳನ್ನು ಯಾಕೆ ಇನ್ಕ್ರೀಸ್ ಮಾಡುತ್ತೆ, ಯಾವುದೇ ಒಂದು ಫುಡ್ ಗ್ರೇನ್ಸ್ಗಳನ್ನು ಅಥವಾ ಸ್ಟಾಕ್ಗಳನ್ನು ಯಾಕೆ ಇನ್ಕ್ರೀಸ್ ಮಾಡುತ್ತೆ, ಸೊ ಇನ್ಕ್ರೀಸ್ ಮಾಡೋದ್ರಿಂದ ಅಥವಾ ಡಿಕ್ರೀಸ್ ಮಾಡೋದ್ರಿಂದ ಆಗುವಂಥ ಇಂಪ್ಯಾಕ್ಟ್ಗಳು ಯಾವ ರೀತಿಯಾಗಿರುತ್ತೆ. ಬೇಸಿಕಲಿ ನಾವು ಫುಡ್ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡಬೇಕಾಗುತ್ತೆ. 2013 ಒಂದು ಆ್ಯಕ್ಟ್ನ ಆಧಾರದ ಮೇಲೆ ನಾವು ಏನು ಕನ್ಸಿಡರ್ ಮಾಡ್ಬೋದು, ಫುಡ್ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡುವಂತಹ ಸಂದರ್ಭದಲ್ಲಿ ಇವಾಗ ಫುಡ್ ಗ್ರೇನ್ಸ್ಗಳನ್ನು ನಾವು ಸಬ್ಸಿಡೈಸ್ ರೇಟ್ ನಡಿನಲ್ಲಿ ಏನು ಕೊಡ್ತಾ ಇದ್ದೀವಿ. ಸೊ ಫಾರ್ಮರ್ಸ್ಗಳಿಗೆ ಸಬ್ಸಿಡೈಸ್ ರೇಟ್ಗಳಲ್ಲಿ PDS ಸಿಸ್ಟಮ್ನ ಮುಖಾಂತರ ಫುಡ್ ಗ್ರೇನ್ಸ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ FCI ಮುಖಾಂತರ ನಡೀತಿರುತ್ತೆ. ಸೊ FCI ಏನು ಮಾಡುತ್ತೆ ಅಂದರೆ ಇವಾಗ ಫಾರ್ಮರ್ಸ್ಗಳಿಂದ ಫುಡ್ಡನ್ನು ರಿಕ್ರೂಟ್ ಮಾಡುತ್ತೆ. ಸೊ ಅದರ ಮುಖಾಂತರ ಪರ್ಚೇಸ್ ಮಾಡ್ತಾರೆ. MSP ಬೆಲೆ ಮೇಲೆ ಜನರಲಿ ಪರ್ಚೇಸ್ ಮಾಡಿರ್ತಾರೆ. ಬೆಲೆಯ ಮೇಲೆ ಪರ್ಚೇಸನ್ನು ಮಾಡೋದ್ರ ಮುಖಾಂತರ ಸ್ಟಾಕ್ ಮಾಡಿಟ್ಕೊಂಡಿರ್ತಾರೆ. ಸೊ ಮಾರ್ಕೆಟಲ್ಲಿ 2 ರೀತಿಯಂಥ ಕಂಡೀಷನ್ಸ್ಗಳು ಸಾಮಾನ್ಯವಾಗಿ ಕ್ರಿಯೇಟ್ ಆಗಿರುತ್ತೆ. ಒಂದು ವೇಳೆ ಸಪ್ಲೈ ಕಡಿಮೆ ಆಗಿರುತ್ತೆ, ಏನಾದರೂ ಇವಾಗ ಮಳೆಗಳು ಬಂದಿರುವಂಥದ್ದಾಗಲಿ ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲಿ ಸ್ಕೇರ್ಸಿಟಿ ಇರೋದ್ರಿಂದ, ಅಂದರೆ ನಾವು ಹೊರಗಡೆ ಏನು ಕೊಂಡ್ಕೊಂಡಿರ್ತೀವಲ್ಲ ಆ ಸಂದರ್ಭದಲ್ಲಿ ಸಪ್ಲೈ ಒಂದು ವೇಳೆ ಏನಾದರೂ ಕಡಿಮೆ ಆಗಿತ್ತಂದರೆ, ಎಕ್ಸ್ಪೋರ್ಟ್ ಹೆಚ್ಚಿಗೆ ಆಗಿತ್ತಂದರೆ, ಸೊ ಸಪ್ಲೈ ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ಏನಾದರೂ ಲಾಸ್ ಆಗಿರುತ್ತಲ್ಲ ಆವಾಗ ಏನು ಮಾಡುತ್ತೆ ಅಂದರೆ ಸ್ಟಾಕ್ ಮಾಡಿರ್ತಕ್ಕಂಥ ಫುಡ್ಗಳನ್ನು ಮಾರ್ಕೆಟಿಗೆ ರಿಲೀಸ್ ಮಾಡುತ್ತೆ. ಸೊ ಜನರಲಿ ಒಂದು ಅಪ್ರಾಪ್ರಿಯೇಟ್ ಆಗಿರುವಂತಹ ಸ್ಟಾಕನ್ನು ಇದು ಮೇಂಟೈನ್ ಮಾಡುತ್ತೆ. ಎಷ್ಟರ ಮಟ್ಟಿಗೆ ನಾವು ಖರ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ, ಅಂದರೆ ಎಷ್ಟು ಬೇಕು ನಮ್ಮ ಒಂದು ಸ್ಕೀಮ್ ಆಗಿರ್ಬೋದು, ಇವಾಗ ಕೊಡ್ತಕ್ಕಂಥ ಒಂದು ಸಬ್ಸಿಡಿಯ ಆಧಾರದ ಮೇಲೆ ಎಷ್ಟರ ಮಟ್ಟಿಗೆ ಬೇಕು ಅಂತ ಒಂದು ಸ್ಟಾಕನ್ನು ಇಟ್ಕೊಂಡಿರುತ್ತೆ. ಸೊ ಇದರ ಆಧಾರದ ಮೇಲೆ ಈ ಒಂದು ಸ್ಟಾಕಲ್ಲಿ ವೇರಿಯೇಷನ್ ಯಾಕೆ ಮಾಡುತ್ತೆ, ಮಾರ್ಕೆಟಲ್ಲಿ ಅದೇ ಇವಾಗ ನಾನು ಹೇಳಿರೋ ಪ್ರಕಾರ ಒಂದು ಕ್ರಾಪ್ನ ಬೆಲೆ ಇನ್ಕ್ರೀಸ್ ಆಗಿದೆ ಅಂದ್ಕೊಳ್ಳಿ. ಸೊ ಇನ್ಕ್ರೀಸ್ ಆಗಿರುವಂಥ ಸಂದರ್ಭದಲ್ಲಿ ರೀಸನ್ಸ್ಗಳು ಏನಿರ್ಬೋದು, ಸಪ್ಲೈ ಕಡಿಮೆ ಇರುತ್ತೆ. ಸೊ ಈ ಒಂದು ರೀಸನ್ನ ಆಧಾರದ ಮೇಲೆ ಅವಾಗ ಏನು ಮಾಡುತ್ತೆ, ಸ್ಟಾಕನ್ನು ರಿಲೀಸ್ ಮಾಡುತ್ತೆ. ಈ ಒಂದು ಸ್ಟಾಕನ್ನು ಏನು ಮಾಡುತ್ತೆ, ರಿಲೀಸ್ ಮಾಡಿಬಿಡುತ್ತೆ. ಸೊ ಆಟೋಮೆಟಿಕ್ಲಿ ಮಾರ್ಕೆಟಲ್ಲಿ ಈ ಕ್ರಾಪ್ಗಳ ಒಂದು ರಿಕ್ವೈರ್ಮೆಂಟ್ಸ್ ಏನಿರುತ್ತಲ್ಲ, ಇವಾಗ 100 kg ಬೇಕಾಗಿತ್ತು ಅಂತಂದರೆ 50 kg ಇರುತ್ತೆ ಅಂದ್ಕೊಳ್ಳಿ. ಈ ಒಂದು 50 kg ಇದ್ದಾಗ ಬೆಲೆ ಆಟೋಮೆಟಿಕ್ಲಿ ಹೆಚ್ಚಿಗೆ ಆಗುತ್ತೆ. ಅವಾಗ ಏನು ಮಾಡುತ್ತೆ ಅಂದರೆ ಇಲ್ಲಿರುವಂಥ ಒಂದು ಸ್ಟಾಕಲ್ಲಿ 50 kgನ ಮಾರ್ಕೆಟಿಗೆ ಬೇಕಾಗ್ತಾ ಇರುವಂಥ ಒಂದು ರಿಕ್ವೈರ್ಮೆಂಟ್ಸನ್ನು ಮೀಟ್ ಮಾಡುತ್ತೆ. 50 kg ಎಕ್ಸ್ಟ್ರಾ ಏನು ಬೇಕಾಗುತ್ತೋ ರಿಲೀಸ್ ಮಾಡುತ್ತೆ ಜನರಲ್ಲಾಗಿ. ಸೊ ಹಾಗಾಗಿ 100 kg ಇರುತ್ತೆ, ಅದರ ಒಂದು ರೇಟು ನಾರ್ಮಲಾಗಿ ಎಷ್ಟಿರಬೇಕು ಅಷ್ಟೇ ಇರುತ್ತೆ ಅನ್ನೋದನ್ನು. ಸೊ ಈ ಆಧಾರದ ಮೇಲೆ ಸ್ಟಾಕನ್ನು ಇವಾಗ ಡಬಲ್ ಮಾಡ್ತಾ ಇದ್ದಾರೆ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ರಿಕ್ವೈರ್ಮೆಂಟ್ಸ್ ಆಧಾರದ ಮೇಲೆ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಜನರಲಿ ಒಂದು ಅಪ್ಗ್ರೇಡೇಷನನ್ನು ಮಾಡ್ತಾ ಇದ್ದಾರೆ. IT ಅಥವಾ ಟೆಕ್ನಾಲಜಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ಅಪ್ಗ್ರೇಡೆಡ್ ಆಗಿರ್ತಕ್ಕಂಥ ಈವನ್ ಕೆಲವೊಂದಿಷ್ಟು ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಏನು ರಿಕ್ವೈರ್ಮೆಂಟ್ಸ್ ಇದೆಯಲ್ಲ, ಲೋನ್ಸ್ಗಳನ್ನು ಸಹ ಪ್ರೊವೈಡ್ ಮಾಡುವಂಥದ್ದೆಲ್ಲ ಇದನ್ನೆಲ್ಲ ರೆಸಾರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಂಡೀಷನನ್ನು ಕಾಣ್ಬೋದು. ಇದರ ಒಂದು ಕೆಪಾಬಿಲಿಟೀಸನ್ನು ಅಥವಾ ಆಪರೇಷನಲ್ ಕೆಪಾಬಿಲಿಟೀಸನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಪಾಯಿಂಟನ್ನು ನಾವು ಜನರಲ್ಲಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕರೆಕ್ಟ್ ಮಾಡ್ಬೋದು. ಈವನ್ ಇದೇ ಒಂದು ಆರ್ಟಿಕಲ್ ಅಡಿಯಲ್ಲಿ ಇವಾಗ ಕಾಟನ್ಸ್ಗೆ ಸಂಬಂಧಪಟ್ಟಂಥ ಪ್ರೈಸು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಯಾಕೆಂದರೆ ಇವಾಗ ಕಾಟನ್ ಪ್ರೈಸ್ಗಳು ಇನ್ಕ್ರೀಸ್ ಆಗುವಂತಹ ಸಂದರ್ಭದಲ್ಲಿ ಮಿಲ್ಲರ್ಸ್ಗಳು ಸಹ ಏನು ಮಾಡ್ತಾರೆ, ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಏನಿರುತ್ತಲ್ಲ ಪ್ರೈಸಸ್ಸು ಅದನ್ನು ಪರ್ಚೇಸ್ ಮಾಡಿದ್ರು ಸಹ ಫ್ಯೂಚರ್ ಡೇಸ್ ನಡಿನಲ್ಲಿ ಫ್ಯೂಚರ್ ಡೇಸ್ ನಡಿನಲ್ಲೂ ಸಹ ಕಾಟನ್ಗಳ ಒಂದು ಪ್ರೈಸು ಡೌನ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಿಲ್ಲರ್ಸ್ಗಳು ಸಹ ಇವತ್ತು ಪರ್ಚೇಸ್ ಮಾಡದೇ ಇರುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಸೊ ಟೆಕ್ಸ್ಟೈಲ್ ಮಿಲ್ಸ್ಗಳ ಒಂದು ಬಿಲೀವ್ ಸಿಸ್ಟಮ್, ಇವಾಗ ಟೆಕ್ಸ್ಟೈಲ್ ಮಿಲ್ಸ್ಗಳು ಜನರಲಿ ಏನು ಮಾಡುತ್ತೆ, ಕಾಟನ್ಸ್ಗಳನ್ನು ಪರ್ಚೇಸ್ ಮಾಡೋದ್ರ ಮುಖಾಂತರ ಬೇಕಾಗಿರುವಂಥ ಒಂದು ತಯಾರಿಕೆಗೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಇವಾಗ ಇದು ಹೆಂಗೆ ಅಂತಂದರೆ ಪ್ರೈಮರಿ ಸೆಕ್ಟರಿಂದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಇರ್ತಕ್ಕಂಥ ಒಂದು ಕನೆಕ್ಟಿವಿಟಿ. ಸೊ ಮಿಲ್ಲರ್ಸ್ಗಳು ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಬರ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಡಿಯಲ್ಲಿ ನಾವು ತಯಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಕಾಟನ್ಸ್ಗಳನ್ನು ನಾವು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಇವಾಗ ಪ್ರೈಸ್ಗಳು ಡ್ರಾಪ್ ಆಗ್ತವೆ ಅನ್ನುವಂಥ ಒಂದು ಫ್ಯೂಚರ್ ಪ್ರೆಡಿಕ್ಷನ್ನ ಆಧಾರದ ಮೇಲೆ ಮಿಲ್ಲರ್ಸ್ಗಳು ಸಹ ಪರ್ಚೇಸ್ ಮಾಡಲಿಕ್ಕೆ, ಸ್ಮಾಲ್ ಮಿಲ್ಸ್ಗಳು ಏನಿದಾವಲ್ಲ ಇವರು ಪರ್ಚೇಸ್ ಮಾಡಲಿಕ್ಕೆ ಇಲ್ಲಿ ಒಂದು ಕ್ಯಾಂಡಿ ಅನ್ನುವಂಥ ಒಂದು ಟರ್ಮನ್ನು ಕೊಟ್ಟಿದ್ದಾರೆ. ಇದು ಸಮಥಿಂಗ್ 270 ಏನೋ ಇರಬೇಕಿದೆ ಆ್ಯಕ್ಚುಲಿ, ಅಷ್ಟು kg ಇರುತ್ತೆ. ಸೊ ಇದು ಸರಿಯಾಗಿ ನೋಡ್ಕೊಳ್ಳಿ ಇದು ಎಷ್ಟು ಅಂತ. ಸೊ ಆ ಒಂದು ಕ್ಯಾಂಡಿ ಅಂದರೆ 270 ಸಮಥಿಂಗ್ ಏನೋ ಇದೆ. ಸೊ ಅಷ್ಟು kg ಅಷ್ಟು ಇವಾಗ ಡಿಪ್ಲಾಯ್ ಮಾಡುವಂಥ ಒಂದು ಮೇಜರ್ ಚಾಲೆಂಜ್ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕೊಡ್ತಾ ಇದ್ದಾರೆ. ಸೊ ಕಾಟನ್ ಪ್ರೈಸ್ಗಳು ಮುಂದೆ ಡೌನ್ ಆಗುತ್ತೆ ಅನ್ನುವಂಥ ಒಂದು ಪ್ರೆಡಿಕ್ಷನ್ ಆಧಾರದ ಮೇಲೆ ಇವರು ಜಜ್ಮೆಂಟನ್ನು ತೊಗೊಳೋದ್ರ ಮುಖಾಂತರ ಹಾಗಾಗಿ ಇಲ್ಲಿ ಒಂದು ಡ್ರಾಪ್ ಆಗ್ತಾ ಇದೆ ಅಂತ. ಸೊ ಜಸ್ಟ್ ಇದು ಫ್ಯೂಚರ್ ಪ್ರೆಡಿಕ್ಷನ್ನ ಆಧಾರದ ಮೇಲೆ. ಸೊ ಇವಾಗ ಅವರು ಆ ರೀತಿಯಾಗಿ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಆಟೋಮೆಟಿಕ್ಲಿ ಅವರು ಅದನ್ನು ಕಾಟನ್ಗಳನ್ನು ಇವಾಗ ಪರ್ಚೇಸ್ ಮಾಡಲ್ಲ, ಮುಂದೆ ಫಾಲ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವಾಗ ಪರ್ಚೇಸ್ ಮಾಡ್ತಾ ಇಲ್ಲ. ಯಾಕೆಂದರೆ ಅವರು ಸಹ ಸೆಲ್ ಮಾಡಬೇಕಾಗುತ್ತೆ, ರೀಸೇಲ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ರೀಸೇಲ್ ಮಾಡುವಂಥ ಸಾಧ್ಯತೆ ಇರುವಂಥ ಸಂದರ್ಭದಲ್ಲಿ
ಈ ಒಂದು ಚೈನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ. ಈಗ ಹಾಗಾಗಿ ಡೊಮೆಸ್ಟಿಕಲಿ ಇವಾಗ ಕಾಟನ್ ಪ್ರೊಡ್ಯೂಸ್ ಮಾಡುವಂತಹ ಫಾರ್ಮರ್ಸ್ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ನೀವು ಅರ್ಥ ಮಾಡ್ಕೋಬೋದು, ಪ್ರೆಸೆಂಟ್ ಕಂಡೀಷನಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗಳ ಒಂದು ಕಂಡೀಷನ್ನ ಆಧಾರದ ಮೇಲೆ ಇವಾಗ ಡೊಮೆಸ್ಟಿಕಲಿ ಈ ರೀತಿಯಾಗಿ ಡಿಪ್ ಆತಂದರೆ ಈವನ್ ಎಕ್ಸ್ಪೋರ್ಟು ಸಹ ಇಂಪ್ಯಾಕ್ಟನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ. ಸೊ ಯಾರೂ ಪರ್ಚೇಸ್ ಮಾಡಲಿಲ್ಲ, ಫ್ಯೂಚರ್ ಡೇಸ್ನಲ್ಲಿ ಅದು ಡಿಪ್ ಆಗ್ಬೋದು ಅನ್ನುವಂಥ ಸಾಧ್ಯತೆಯಿಂದ, ಪ್ರಾಫಿಟ್ ಆಗದೇ ಇರುವಂಥ ಸಾಧ್ಯತೆಯಿಂದ, ಕಡಿಮೆ ಇದ್ದಾಗ ಇವಾಗ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಇರ್ತಕ್ಕಂಥದ್ದು ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರೊಡಕ್ಷನ್ ಯೂನಿಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡೋಕ್ಕೆ ಯಾವಾಗಲೂ ಪ್ಲ್ಯಾನನ್ನು ಮಾಡಿರ್ತಾರೆ. ಯಾಕೆಂದರೆ ಅವರು ಪ್ರಾಫಿಟ್ ಓರಿಯೆಂಟೇಷನ್ನ ಕಾಣ್ತಾ ಇರ್ತಾರೆ. ಸೊ ಅವರ ಒಂದು ಪ್ರಾಫಿಟ್ ಮೈಂಡ್ಸೆಟ್ನ ಆಧಾರದ ಮೇಲೆ ಮುಂದೆ ದಿನಗಳಲ್ಲಿ ಪ್ರೈಸ್ ಫಾಲ್ ಆಗುತ್ತೆ ಅನ್ನುವಂಥ ನಿಟ್ಟಿನ ಅವ್ರು ಏನು ಮಾಡ್ತಾರೆ ಅಂದರೆ ಇವಾಗ ಪರ್ಚೇಸ್ ಮಾಡ್ತಾಯಿಲ್ಲ, ಇವಾಗ ಪ್ರೈಸ್ ಜಾಸ್ತಿ ಇರೋದ್ರಿಂದ ಅವ್ರು ಪರ್ಚೇಸ್ ಮಾಡ್ತಾ ಇಲ್ಲ ಅಂತ. ಬಟ್ ಇದು ಫಾರ್ಮರ್ಸ್ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಸೊ ಈ ರೀತಿಯಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಹೇಗೆ ಕಾಟನ್ಸ್ಗಳ ಒಂದು ಪ್ರೈಸ್ ರೈಸ್ ಆಗ್ತಾ ಇದೆ. ಸೊ ಫೆಡರೇಷನ್ಸ್ಗಳು ಸಹ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂಥದ್ದನ್ನು ಅಥವಾ ಪ್ರೆಸೆಂಟ್ ಕಂಡೀಷನಲ್ಲಿ ಎಷ್ಟು ಇದೆ ಅನ್ನೋವಂಥದ್ದನ್ನು ಕಾಣ್ಬೋದು. ಸೊ ಕ್ಯಾಂಡಿ ಅಂದರೆ 254 kg ಇದೆ ಪ್ರೆಸೆಂಟ್ಲಿ. ಸೊ ಇಲ್ಲೇ ಕಾಣ್ಬೋದು ನೀವು 254 kg, ಇದು 70 ಅಲ್ಲ 254 kg. ಸೊ ಈ ರೀತಿಯಾಗಿ ಆರ್ಟಿಕಲ್ಗಳನ್ನು ನಾವು, ಇದು ನಿನ್ನೆ ಆರ್ಟಿಕಲ್ ಆ್ಯಕ್ಚುಲಿ. ಸೊ ಜನರಲ್ ಆಗಿ ನಿಮಗೆ ಒಂದು ಐಡಿಯಾ ಇದ್ದರೆ ಸಾಕು. ಸೊ ಪ್ರೆಸೆಂಟ್ ಕಂಡೀಷನಲ್ಲೂ ಸಹ ನಾವು ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ಪ್ರೆಸೆಂಟಲ್ಲಿ ಆಗ್ತಾ ಇರುವಂಥ ವೇರಿಯೇಷನ್ ಆಧಾರದ ಮೇಲೂ ಸಹ ಈ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರೀಸನ್ನು RBIನೂ ಸಹ ಐಡೆಂಟಿಫೈ ಮಾಡಿರೋ ಪ್ರಕಾರ ಇಲ್ಲಿ ಕಾಣ್ಬೋದು. ರೆಡ್ ಅನ್ನುವಂಥ ಅಥವಾ ಸಿವಿಯಾರಿಟಿ ಸಿಚುವೇಶನ್ ಇದೆ ಅಥವಾ ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ, ಲಾಸ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಸಹ ಐಡೆಂಟಿಫೈ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕರೆಕ್ಟ್ ಮಾಡ್ಬೋದು. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ MSPಗೆ ಸಂಬಂಧಪಟ್ಟಂಥ ಕ್ವಶನನ್ನು ಫ್ರೇಮ್ ಮಾಡಿದ್ದಾರೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಏನು ಅನ್ನುವಂಥದ್ದಾಗಿ 3 ಸ್ಟೇಟ್ಮೆಂಟ್ಸ್ಗಳನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಇದು ಫಾರ್ಮರ್ಸ್ಗಳಿಗೆ ಒಂದು ಪ್ರಾಪರ್ ಆಗಿರುವಂಥ ಇನ್ಕಮನ್ನು, ಸ್ಟೇಬಲ್ ಆಗಿರ್ತಕ್ಕಂಥ ಇನ್ಕಮ್ನ ಮತ್ತು ಅಗ್ರಿಕಲ್ಚರ್ ಪ್ರೊಡಕ್ಷನ್ನ ಎನ್ಕರೇಜ್ ಮಾಡುತ್ತೆ ಅನ್ನೋಂಥದ್ದಾಗಿ ಫಸ್ಟ್ ಸ್ಟೇಟ್ಮೆಂಟನ್ನು ಕಾಣ್ತಾ ಇದ್ದೀವಿ. ಇದರೊಂದಿಗೆ ಸೆಕೆಂಡ್ ಸ್ಟೇಟ್ಮೆಂಟ್ ನಾಡಿನಲ್ಲಿ ಇರುವಂಥದ್ದಂದರೆ ಇವಾಗ ನಾವು ಪ್ರೀ ಡಿಟರ್ಮೈನ್ಡ್ ಆಗಿರ್ತಕ್ಕಂಥ ಪ್ರೈಸನ್ನು ಕಾಣ್ತಾ ಇದ್ದೀವಿ. ಸರ್ಕಾರ ಇವಾಗ ಬಿತ್ತನೆ ಮಾಡುವಂಥ ಮುಂಚೆ, ಸೋಯಿಂಗ್ ಮಾಡ್ತಕ್ಕಂಥ ಸೀಸನ್ ಬಿಫೋರ್ ಏನು ಮಾಡುತ್ತೆ ಸರ್ಕಾರ ಅನೌನ್ಸ್ ಮಾಡುತ್ತೆ, ಪ್ರೀ ಡಿಟರ್ಮೈನ್ ಮಾಡುತ್ತೆ ಅನ್ನುವಂಥದ್ದಾಗಿ ಈ MSP ಅಂತ ನಾವು ಹೇಳ್ಬೋದು. ಇನ್ನೊಂದು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, ಇದು ಡಿಸೈಡ್ ಮಾಡುತ್ತೆ ಎಷ್ಟರ ಮಟ್ಟಿಗೆ ಪ್ರೈಸ್ ಇರಬೇಕು MSP ಅನ್ನುವಂಥದ್ದು. ಸೊ ಈ 3 ಸ್ಟೇಟ್ಮೆಂಟ್ಸ್ಗಳನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಯಾವ ರೀತಿಯಾಗಿ ಕೇಳಿದರೆ ಎಷ್ಟು ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಇದ್ದಾವೆ ಅಂತ ಕೇಳಿದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಫಾರ್ಮರ್ಸ್ಗೆ ಸಂಬಂಧಪಟ್ಟಂಥ ಪ್ರೊಟೆಸ್ಟ್ ನಡೀತಾ ಇದೆ, ಅವ್ರಿಗೆ ಏನು ಡಿಮ್ಯಾಂಡ್ಸ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ನೋಡಿದ್ದೀವಿ. ಸೊ ಅದು ಕಂಪ್ಲೀಟ್ ಇಶ್ಯೂಸ್ ಆಗಲಿ, ಇಶ್ಯೂಸ್ ಆದಮೇಲೆ ಮತ್ತೆ ಅಗೇನ್ ಒಂದು ಸರ್ತಿ ರಿವಿಷನ್ ಮಾಡೋಣ. ಇವಾಗ ರೀಸೆಂಟಾಗಿ ಆ ಒಂದು ಇಶ್ಯೂನ ಕವರ್ ಮಾಡ್ತಾ ಇರೋದ್ರಿಂದ ಡೇ ಟು ಡೇ ಬೇಸಿಸ್ ಮೇಲೆ ಆ ಒಂದು ಇಶ್ಯೂ ಬಂದರೆ ಇಮಿಡಿಯೇಟಾಗಿ ಸ್ಕಿಪ್ ಮಾಡಿ. ಏನೂ ಇಲ್ಲ, ಜನರಲ್ ಆಗಿ ಅದು ಅಪ್ಡೇಷನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಒಂದು ಸರ್ತಿ ನಾವು ನೋಡಿದ್ದೀವಲ್ಲ ಅವ್ರ ಡಿಮ್ಯಾಂಡ್ಸ್ಗಳು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಸಹ ನಾವು ಕನೆಕ್ಟ್ ಮಾಡಿದ್ವಿ. ಸೊ ಹಾಗಾಗಿ MSPಯನ್ನು ಯಾಕೆ ಕನ್ಸಿಡರ್ ಮಾಡ್ತಾರೆ, ಸೊ ಯಾವ್ಯಾವ ಕ್ರಾಪ್ಸ್ಗಳಿಗೆ ಬರ್ತಾರೆ, ಒಂದು ಸರ್ತಿ ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಸಾಕು. ಇಶ್ಯೂ ಕಂಪ್ಲೀಟ್ ಆದಮೇಲೆ ಅಗೇನ್ ಒಂದು ಸರ್ತಿ ರಿವಿಷನ್ ಮಾಡಿದರೆ ಕಂಪ್ಲೀಟ್ ಆಗಿಬಿಡುತ್ತೆ ಆರ್ಟಿಕಲ್. ಸೊ ಹಾಗಾಗಿ ಇವತ್ತಿನ ಒಂದು ಆರ್ಟಿಕಲ್ ನಡಿನಲ್ಲಿ ಡಿಸ್ಕಸ್ ಮಾಡಿರುವಂಥ ಎಲ್ಲ ಇಶ್ಯೂಸ್ಗಳು ನಿಮಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.